ಆನ್ಲೈನ್ ಕ್ಲಾಸಲ್ಲಿ ನಾವೀಗ ಇತಿಹಾಸ ವಿಷಯದ ಪ್ರಥಮ PUCಯ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಆ ಅಧ್ಯಾಯ ಯಾವುದು, ಅದರ ಮಾಹಿತಿ ಏನು ಎಂಬಂತಹ ಒಂದು ವಿಚಾರದಡಿಯಲ್ಲಿ ಪ್ರಾರಂಭದಲ್ಲಿ ನಿಮಗೇನೆ ಯಾವ ಅಧ್ಯಾಯ ಎಂಬಂಥ ಒಂದು ಪರಿಕಲ್ಪನೆ ನಿಮ್ಮಿಂದನೇ ಬರಬೇಕು ಎಂಬಂಥ ಉದ್ದೇಶಕ್ಕಾಗಿ ಒಂದು ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿಯನ್ನು ನಾವಿಲ್ಲಿ ಮಾಡೋಣ. ಸರ್ವೇಸಾಮಾನ್ಯ ನಿಮಗೆ ಗಣಿತ ಗೊತ್ತಿದೆ. ಗಣಿತ ವಿಚಾರದಲ್ಲಿ ನಾನು ಈಗ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. 1 ರಿಂದ 9 ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಆ ಒಂದು ಸಂಖ್ಯೆಗೆ 9 ರಿಂದ ಗುಣಿಸಿ. ಆವಾಗ ನಿಮಗೆ 2 ಸಂಖ್ಯೆಯ ಉತ್ತರ ಬಂದಿರಬಹುದು, ಕೆಲವರಿಗೆ 1 ಸಂಖ್ಯೆಯ ಉತ್ತರ ಕೂಡ ಬಂದಿರಬಹುದು. 2 ಸಂಖ್ಯೆಯ ಉತ್ತರ ಬಂದಂಥವರು ಆ 2 ಸಂಖ್ಯೆಯನ್ನು ಕೂಡಿಸಿ. ನಂತರ ಬಂದಂತಹ ಉತ್ತರಕ್ಕೆ 5 ಸಂಖ್ಯೆಯನ್ನು ಕಳೆಯಿರಿ. ಆಗ ನಿಮಗೆ ಒಂದು ಉತ್ತರ ಬಂದಿದೆ. ಅದನ್ನು ಹೇಳಬೇಡಿ, ನಿಮ್ಮ ಹತ್ರ ಇರಲಿ. ಆ ಉತ್ತರಕ್ಕೆ ಸರಿಯಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಅದಕ್ಕೆ ಇಂಗ್ಲೀಷಿನ ಅಲ್ಫಾಬೆಟ್ 1ಕ್ಕೆ A, 2 ಸಂಖ್ಯೆ ಬಂದಿದ್ದರೆ B, 3 ಉತ್ತರ ಬಂದಿದ್ದರೆ C, 4 ಬಂದಿದ್ದರೆ D, 5 ಬಂದಿದ್ದರೆ E. ಈ ರೀತಿಯಾಗಿ ಅಲ್ಫಾಬೆಟನ್ನು ನೀವು ನೆನಪು ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದನ್ನು ಎಷ್ಟು ಸಂಖ್ಯೆ ಉತ್ತರ ಬಂದಿದ್ದೀನೋ ಆ ಸಂಖ್ಯೆಯ ಒಂದು ಅಲ್ಫಾಬೆಟ್ ಏನಿದೆ, ಆ ಅಲ್ಫಾಬೆಟಿನ ಮುಂದಿನ ಸಂಖ್ಯೆ ಏನಿದೆ ಅಥವಾ ಮುಂದಿನ ಅಲ್ಫಾಬೆಟ್ ಏನಿದೆ, ಆ ಅಲ್ಫಾಬೆಟಿನಲ್ಲಿ ಅಥವಾ ಆ ಅಲ್ಫಾಬೆಟಿನಿಂದ ಪ್ರಾರಂಭವಾಗುವಂತಹ ಒಂದು ಪ್ರಪಂಚದ ನಾಗರಿಕತೆಯ ಅಧ್ಯಾಯವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಹಾಗಾದರೆ ಆ ಸಂಖ್ಯೆ ಅಥವಾ ಆ ಒಂದು ಇಂಗ್ಲಿಷ್ ಅಲ್ಫಾಬೆಟ್ ಏನಾಗಿದೆ ಅಂತ ನಾ ಹೇಳ್ತಾ ಇದ್ದೀನಿ. ಅದು E ಆಗಿರಲಿಕ್ಕೆ ಬೇಕು. ನೋಡಿ, ಈ ಅಲ್ಫಾಬೆಟಿಂದ ಪ್ರಾರಂಭವಾಗುವಂತಹ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ನಿಮಗೆ ಗೊತ್ತಾಗಿರಬಹುದು. ಈಗ ಆ ಒಂದು ನಾಗರಿಕತೆ ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ನಾಗರಿಕತೆಯ ಬಗ್ಗೆ ನಾವೀಗ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ. ಈ ಒಂದು ನಾಗರಿಕತೆಯಲ್ಲಿ ನಾವು ಭೌಗೋಳಿಕ ಲಕ್ಷಣವನ್ನು ನೋಡ್ತಾ ಇದ್ದೇವೆ. ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಆಗಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಈಜಿಪ್ಟ್ ನಾಗರಿಕತೆಯ ಮೂಲಾಧಾರಗಳು ಏನಿದಾವೆ ಅಂತ ಅಧ್ಯಯನ ಮಾಡಬೇಕು. ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ ಏನಿತ್ತು, ಸಾಮಾಜಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಸಮಾಜದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ರು ಎಂಬಂತಹ ವಿಚಾರ, ಅವರ ಆರ್ಥಿಕ ಸ್ಥಿತಿ ಏನಾಗಿತ್ತು, ಅವರ ಧಾರ್ಮಿಕ ಸ್ಥಿತಿ ಏನಾಗಿತ್ತು, ಅವರ ಶಿಕ್ಷಣ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದವು, ಅವರ ಗಣಿತದ ಜ್ಞಾನ ಎಷ್ಟಿತ್ತು, ಖಗೋಳದ ಬಗ್ಗೆ ಅವರು ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರು, ಸಾಹಿತ್ಯದ ಬಗ್ಗೆ ಅವರ ಪರಿಕಲ್ಪನೆಗಳು ಏನಾಗಿದ್ದವು, ಅದೇ ರೀತಿಯಾಗಿ ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ವಿಚಾರಗಳು, ಕೊಡುಗೆಗಳು ಏನಾಗಿದ್ದವು ಎಂಬಂಥ ಒಂದು ವಿಚಾರ, ಮತ್ತು ಈ ಒಂದು ನಾಗರಿಕತೆ ಯಾವ ರೀತಿಯಾಗಿ ಅವನತಿ ಹೊಂದಿತು, ಇಷ್ಟು ವಿಚಾರಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಬೇಕಾಗಿದೆ. ಈ ಒಂದು ಅಧ್ಯಾಯ ವಿಶೇಷವಾಗಿ ಭೌಗೋಳಿಕ ಲಕ್ಷಣಗಳಿಂದ ಇದು ಪ್ರಾರಂಭ ಆಗ್ತದೆ. ಅಂದರೆ ಈಜಿಪ್ತು ಯಾವ
ಒಂದು ಖಂಡದಲ್ಲಿ ಬರ್ತಾ ಇದೆ, ಅದರ ಭೌಗೋಳಿಕ ಲಕ್ಷಣಗಳು ಏನಾಗಿದ್ದಾವ, ಮತ್ತು ಅದರಂತೆ ನೀವು ಈ ಅಲ್ಫಾಬೆಟ್ ಏನು ಬಂದಿತ್ತಲ್ವ, ನಿಮಗೆ ಮೊದಲಿಗೆ ಪ್ರಶ್ನೆ ಕೇಳಿದ್ನಲ್ವ, ಈ ಅಲ್ಫಾಬೆಟ್ ಬಂದಿದೆ. ಈ ಅಲ್ಫಾಬೆಟ್ನಲ್ಲಿ ಇರುವಂಥ ಒಂದು ಪ್ರಾಣಿ ಹೆಸರು ಅಂದ ತಕ್ಷಣ ನಿಮಗೆ ಯಾವ್ದು ನೆನಪಾಗಬಹುದು? ಎಲಿಫೆಂಟ್ ನೆನಪಾಗಬಹುದು. ನೋಡಿ, ಎಲಿಫೆಂಟು ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಸದೃಢವಾಗಿದೆ. ಅದೇ ರೀತಿಯಾಗಿ ಈ ಒಂದು ಈಜಿಪ್ಟ್ ನಾಗರಿಕತೆಯು ಕೂಡ ಅಷ್ಟು ಸದೃಢವಾದಂತಹ ಶ್ರೀಮಂತವಾದಂತಹ ನಾಗರಿಕತೆಯಾಗಿದೆ ಎಂಬಂತಹ ಒಂದು ವಿಚಾರದ ಅಡಿಯಲ್ಲಿ ಇದರ ಭೌಗೋಳಿಕ ಲಕ್ಷಣಗಳು ಏನಾಗಿದ್ದಾವ ನೋಡಿ. ಈಗ ನಾವೀಗ ಪ್ರಾಚೀನ ಈಜಿಪ್ತಿನ ಒಂದು ನಕ್ಷೆಯನ್ನು ನೋಡ್ತಾ ಇದ್ದೇವೆ. ಈ ಒಂದು ನಾಗರಿಕತೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆಯಾಗ್ಯದ. ಈ ನಾಗರಿಕತೆ ಅತ್ಯಂತ ಮಹತ್ವದ ನಾಗರಿಕತೆಯಾಗಿ ನಿರ್ಮಾಣವಾಗಿದೆ ಎಂಬಂತ ಒಂದು ವಿಚಾರ. ಅದರಂತೆ ಹಿಂದಿನ ಕ್ಲಾಸಲ್ಲಿ ನೀವು ನಾಗರಿಕತೆಗಳು ನದಿ ದಡದಲ್ಲಿ ಬೆಳೆದು ಬಂದಿದ್ದಾವ ಎಂಬಂತ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೀರಿ. ನಾಗರಿಕತೆಗಳು ಬೆಳೆದು ಬರಲಿಕ್ಕೆ ನದಿ ದಡಗಳೇ ಅತ್ಯಂತ ಅಗತ್ಯವಾದಂತಹ ತಾಣಗಳು ಎಂಬಂತ ಒಂದು ವಿಚಾರಗಳು ಕೂಡ ಗೊತ್ತಾಗಿದೆ. ಯಾಕೆ ನದಿ ದಡದಲ್ಲಿಯೇ ಬೆಳೆದು ಬಂದಿದ್ದಾವ? ಬಯಲು ಪ್ರದೇಶದಲ್ಲಿ ನಾಗರಿಕತೆಗಳು ಯಾಕೆ ಬೆಳೆದು ಬರಲಿಲ್ಲ ಎಂಬುದು ಕೂಡ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಬಯಲು ಪ್ರದೇಶದಲ್ಲಿ ನಾಗರಿಕತೆಗಳು ಯಾಕೆ ಬೆಳೆದು ಬಂದಿಲ್ಲಪ್ಪ ಅಂತಂದ್ರೆ, ಮಾನವನಿಗೆ ಅತಿ ಅಗತ್ಯವಾದಂತಹ ಅಥವಾ ಜೀವಿಸಲಿಕ್ಕೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಅತ್ಯಂತ ಸರಳವಾಗಿ ಸಿಗುವುದು ಎಲ್ಲಪ್ಪ ಅಂತಂದ್ರೆ ಬಯಲು ಪ್ರದೇಶಗಳಲ್ಲಿ ಅಲ್ಲ. ಅದು ಸಿಗುವುದು ನದಿ ಬಯಲುಗಳ ಪ್ರದೇಶಗಳಲ್ಲಿ, ನದಿ ದಡಗಳಲ್ಲಿ. ಅದಕ್ಕಾಗಿ ಮಾನವ ಏನು ಮಾಡಿದ? ನದಿ ದಡಗಳನ್ನೇ ತನ್ನ ಆಶ್ರಯ ತಾಣವನ್ನಾಗಿ ಮಾಡಿಕೊಂಡ. ಅದಕ್ಕಾಗಿ ಪ್ರಪಂಚದ ಎಲ್ಲ ನಾಗರಿಕತೆಗಳೆಲ್ಲ ನದಿ ದಡದಲ್ಲಿಯೇ ಬೆಳೆದು ಬಂದಿದ್ದಾವ. ಹಾಗಾದರೆ ಈ ಒಂದು ಈಜಿಪ್ಟ್ ನಾಗರಿಕತೆ ಬೆಳೆದು ಬಂದದ್ದು ನೈಲ್ ನದಿಯ ದಡದ ಮೇಲೆ. ನೈಲ್ ನದಿಯ ದಡದ ಮೇಲೆ ಈ ಒಂದು ಈಜಿಪ್ಟ್ ಎಂಬಂತಹ ಒಂದು ನಾಗರಿಕತೆ ಬೆಳೆದು ಬಂದದ. ಈ ಒಂದು ಈಜಿಪ್ಟ್ ದೇಶ ಆಫ್ರಿಕಾ ಖಂಡದ ಉತ್ತರ ಭಾಗದ ಪೂರ್ವದ ಅಂಚಿನಲ್ಲಿ ಇರುವಂತಹ ಒಂದು ದೇಶ. ನೋಡಿ, ಆಫ್ರಿಕಾ ಖಂಡದಲ್ಲಿ ಬರುವಂತಹದ್ದು ಇದು. ಈ ಒಂದು ಈಜಿಪ್ತಿನ ಭೌಗೋಳಿಕ ಲಕ್ಷಣಗಳನ್ನು ನಾವು ನೋಡಿದಾಗ ಈ ಒಂದು ಪ್ರದೇಶದಲ್ಲಿ ಯಾಕೆ ನಾಗರಿಕತೆ ಬೆಳೆದು ಬಂತು ಎಂಬುದಕ್ಕೆ ಅಲ್ಲಿನ ಭೌಗೋಳಿಕ ಲಕ್ಷಣಗಳೇ ವಿಶೇಷವಾದಂತಹ ಪ್ರಭಾವವನ್ನು ಬೀರುತ್ತಾವ. ನೋಡಿ, ಇದರ 4 ಭಾಗಕ್ಕೆ, ವಿಶೇಷವಾಗಿ 3 ಭಾಗಕ್ಕೆ ಮರುಭೂಮಿ ಇದೆ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಮರುಭೂಮಿ ಇದೆ. ಉತ್ತರಕ್ಕೆ ಮೆಡಿಟರೇನಿಯನ್ ಎಂಬಂತ ಒಂದು ಸಮುದ್ರ ಇದೆ. ಈ ರೀತಿಯಾಗಿ ಈಜಿಪ್ತಿಗೆ ಒಂದು ನೈಸರ್ಗಿಕ ಭದ್ರತೆಯನ್ನು, ಭೌಗೋಳಿಕ ಲಕ್ಷಣವೇ ಅದಕ್ಕೆ ಒದಗಿಸಿಕೊಟ್ಟದ, ಭದ್ರತೆಯನ್ನು ಮಾಡಿಕೊಟ್ಟದ. ಅಂದ್ರೆ ನೈಸರ್ಗಿಕ ಭದ್ರತೆಯನ್ನು ಒದಗಿಸಿಕೊಟ್ಟಂತ ಒಂದು ಪರಿಸರ, ಒಂದು ವಾತಾವರಣ ಈಜಿಪ್ತಿಗೆ ಇದೆ. ಮತ್ತು ಈ ಒಂದು ಈಜಿಪ್ತಿನ ಮೇಲೆ ಬಾಹ್ಯ ಶತ್ರುಗಳ ದಾಳಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಆಲ್ಮೋಸ್ಟ್ ಆಲ್ ಆಗಿ. ಯಾಕಂದ್ರೆ ಉತ್ತರದಿಂದ ಬರಬೇಕಂತಂದ್ರೆ ಸಮುದ್ರವನ್ನು ದಾಟಿ ಬರಬೇಕು. ಇನ್ನು ಪೂರ್ವ, ಪಶ್ಚಿಮ, ದಕ್ಷಿಣಗಳಿಂದ ಬೇರೆ ಯಾರದೇ ವಿದೇಶಿಯರು ಬಂದರೂ ಕೂಡ ಅವರು ಮರುಭೂಮಿಯನ್ನು ದಾಟಿ ಬರಬೇಕು. ಬಹಳ ಕಷ್ಟ ಸಾಧ್ಯವಂತ ಮಾತು. ಅದಕ್ಕಾಗಿ ಈಜಿಪ್ತು ಅತ್ಯಂತ ಆಯಕಟ್ಟಿನ ಸ್ಥಳವಾಗಿ ನಿರ್ಮಾಣ ಆಯಿತು. ಅದಕ್ಕಾಗಿ ಅಲ್ಲಿ ಒಂದು ವಿಶಿಷ್ಟವಾದಂತಹ ನಾಗರಿಕತೆ ಬೆಳೆದು ಬಂತು. ಈ ಒಂದು ಭೌಗೋಳಿಕ ಲಕ್ಷಣ ಏನು ಮಾಡ್ತು? ಈಜಿಪ್ಟ್ನಲ್ಲಿ ಹೊಸ ನಾಗರಿಕತೆಯ ಉದಯಕ್ಕೆ ಅವಕಾಶ ಮಾಡಿಕೊಡ್ತು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ನಾಗರಿಕತೆ ಸುಮಾರು 3000 ವರ್ಷಗಳ ಕಾಲ ಇತ್ತು. ನೋಡಿ, ಅತ್ಯಂತ ದೀರ್ಘವಾದಂತಹ ನಾಗರಿಕತೆ ಇದು, ಮತ್ತು ಶ್ರೀಮಂತವಾದಂತಹ ನಾಗರಿಕತೆಯಾಗಿತ್ತು ಎಂಬಂತಹ ಒಂದು ವಿಚಾರವೂ ಕೂಡ ಅದರ ಕೆಲವು ವೈವಿಧ್ಯತೆಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ಈ ಒಂದು ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ನೋಡಿ, ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಅಂತ ನಾವು ಕರೀತಾ ಇದ್ದೀವಿ, ಅಥವಾ ಅದು ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಮೂದಾಗಿ ಹೋಗ್ಬಿಟ್ಟದ. ಯಾಕೆ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಎಂಬಂತಹ ಒಂದು ವಿಚಾರಕ್ಕೆ ಕೆಲವು
ಸಾಕ್ಷ್ಯಗಳನ್ನು ನಾವಿಲ್ಲಿ ಕೊಡೋಣ. ನೋಡಿ, ಈ ಒಂದು ನಾಗರಿಕತೆ ನೈಲ್ ನದಿಯ ದಡದ ಮೇಲೆ ಬೆಳೆದು ಬಂದದ, ಅದು ಒಂದು ಮುಖ್ಯವಾದಂತಹ ವಿಚಾರ. ಅದೇ ರೀತಿಯಾಗಿ ಈ ಒಂದು ನೈಲ್ ನದಿ ಈಜಿಪ್ತಿನಲ್ಲಿ ದಕ್ಷಿಣದ ತುದಿಯಿಂದ ಉತ್ತರದ ತುದಿಯವರೆಗೆ ಹಾದು ಹೋಗ್ತದೆ. ನೋಡಿ, ಇದೊಂದು ವೈಶಿಷ್ಟ್ಯ ಇದು. ನೋಡಿ, ಯಾವುದೇ ನೀರಿನ ಹರವು ಅಥವಾ ನದಿಗಳು ಮೇಲಿನಿಂದ ಕೆಳಗೆ ಹರಿತಾವ. ನೋಡಿ, ಉತ್ತರದಿಂದ ದಕ್ಷಿಣದ ಕಡೆಗೆ ಹರಿತಾವ, ಮೇಲಿಂದ ಕೆಳಗಡೆ ಹರಿತಾವ. ಆದ್ರೆ ಇಲ್ಲಿ ನೋಡಿ, ನೈಲ್ ನದಿ ದಕ್ಷಿಣದಿಂದ ಉತ್ತರಕ್ಕೆ ಹರಿತದ. ನೋಡಿ, ಇದನ್ನು ನಾವು ವಿಶೇಷವಾಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರೀತಿಯಾದಂತಹ ಸಂಸ್ಕೃತಿಯಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂತಹ ನದಿಗಳ ಪ್ರದೇಶವನ್ನು ನಾವು ಪವಿತ್ರ ಸ್ಥಳಗಳು ಅಂತ ಗುರುತಿಸ್ತಾ ಇದ್ದೀವಿ. ವಿಶೇಷವಾಗಿ ಬಾದಾಮಿ ಇರಬಹುದು, ಪಟ್ಟದಕಲ್ಲು ಇರಬಹುದು, ಐಹೊಳೆ ಇರಬಹುದು. ನೋಡಿ, ಇಲ್ಲಿ ಹರಿಯುವಂತಹ ನದಿ ದಕ್ಷಿಣದಿಂದ ಉತ್ತರಕ್ಕೆ ಹರಿತಾವಲ್ಲಿ. ಅದರಂತೆ ಬನವಾಸಿಯೂ ಕೂಡ ನೋಡಿ ಅತ್ಯಂತ ಪವಿತ್ರವಾದಂಥ ಸ್ಥಳಗಳಂತ ಗುರುತಿಸ್ತಾ ಇದ್ದೀವಿ. ಅಂತಹ ಪವಿತ್ರವಾದಂತಹ ಒಂದು ಸ್ಥಳ ಈ ಒಂದು ಈಜಿಪ್ಟ್ ಆಗಿತ್ತು ಎಂಬಂತಹ ಒಂದು ವಿಚಾರ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಅಲ್ಲಿ ನಾಗರಿಕತೆ ಬೆಳೆದು ಬಂತು. ಅದೇ ರೀತಿಯಾಗಿ ಈ ಒಂದು ಈಜಿಪ್ಟ್ನಲ್ಲಿ ಈ ಒಂದು ನೈಲ್ ನದಿ 4000 ಮೈಲಕ್ಕೂ ಉದ್ದ ಹರಿತದ. ನೋಡಿ, ಈಜಿಪ್ತಿನಾದ್ಯಂತ ಪೂರ್ತಿ ಈಜಿಪ್ತಿನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಹರಿಯುವಂತಹ ನದಿ ಇದು. 4000 ಮೈಲುಗಳ ಉದ್ದ ಹರಿತದ. ಮತ್ತು 10 ರಿಂದ 30 ಮೈಲುಗಳ ಅಗಲ ಇದರ ಒಂದು ಹರವು ಇದೆ. ಇದರ ಹರವು ನೋಡಿ, ಅಷ್ಟು ಅಗಲವಾಗಿ ನೈಲ್ ನದಿ ಈಜಿಪ್ಟ್ನಲ್ಲಿ ಹರಿತದ. ಹರಿದ ಕೊನೆಗೆ ಉತ್ತರದಲ್ಲಿರುವಂತಹ ಮೆಡಿಟರೇನಿಯನ್ ಸಮುದ್ರವನ್ನು ಸೇರ್ತದ. ಪ್ರತಿ ವರ್ಷ ಈ ಒಂದು ನದಿ ತುಂಬಿ ಹರಿತದ. ತುಂಬಿ ಹರಿದು ಕರಿ ಬಣ್ಣದ ಒಂದು ಮಣ್ಣನ್ನು, ಸೂಸು ಮಣ್ಣನ್ನು ತನ್ನ ಇಕ್ಕೆಲಗಳಲ್ಲಿ ಬಿಡ್ತದ, ತನ್ನ ಎರಡೂ ಬದಿಗಳಿಗೆ ಬಿಡ್ತದ. ಅವಾಗ ಈಜಿಪ್ಟ್ ನೋಡಲಿಕ್ಕೆ ವಿಶೇಷವಾಗಿ ಕಪ್ಪು ಬಣ್ಣದ ಒಂದು ಪ್ರದೇಶವಾಗಿ ಕಾಣಿಸುತ್ತೆ. ಅದಕ್ಕಾಗಿ ಈಜಿಪ್ಷಿಯನ್ರು ಇದನ್ನು ಏನಂತ ಕರೆದ್ರಪ್ಪ ಅಂತಂದ್ರೆ ಕರಿನಾಡು ಅಂತ ಕರೆದ್ರು. ನೋಡಿ, ಕರಿನಾಡು. ಯಾಕಂದ್ರೆ ಈ ಒಂದು ಮೆಕ್ಕಲಮಣ್ಣು ಅಥವಾ ಈ ಒಂದು ಕರಿಮಣ್ಣು ಈಜಿಪ್ಟ್ನಾದ್ಯಂತ ಆವೃತ ಆಗಿ ಅದು ಕಪ್ಪಗೆ ಕಾಣಿಸುತ್ತೆ. ಆ ಉದ್ದೇಶಕ್ಕಾಗಿ ಈಜಿಪ್ತನ್ನವರು ಕರಿನಾಡು ಅಂತ ಕರೆದ್ರು. ಈ ಒಂದು ನೈಲ್ ನದಿಯಿಂದಾಗಿ ಈಜಿಪ್ತಿಯನ್ನರಿಗೆ ಅಥವಾ ಈಜಿಪ್ತಿನ ಒಂದು ಪ್ರದೇಶದಲ್ಲಿರುವಂತಹವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸಿಕೊಟ್ಟದ, ಸಾಕು ಪ್ರಾಣಿಗಳಿಗೆ ಮೇವನ್ನು ಒದಗಿಸಿಕೊಟ್ಟದ. ಅದೇ ರೀತಿಯಾಗಿ ನಿರಂತರವಾಗಿ ನೀರಿನ ಒಂದು ಸರಬರಾಜು ಆಗಲಿಕ್ಕೆ ಈ ಒಂದು ನೈಲ್ ನದಿನೇ ಕಾರಣ. ಅಷ್ಟೇ ಅಲ್ಲದೆ ಈಜಿಪ್ತಿಗೆ ನೀರನ್ನು ಒದಗಿಸುವಂತಹ ಏಕೈಕ ನದಿ ಯಾವುದಪ್ಪ ಅಂದ್ರೆ ಅದು ನೈಲ್ ನದಿ. ಈ ಒಂದು ನೈಲ್ ನದಿಯ ಚೇತನದಾಯಕವಾದಂತಹ ಒಂದು ನೀರು ಮರುಭೂಮಿಯಾಗುವಂತಹ ಈಜಿಪ್ತನ್ನು ನಂದನವನವನ್ನಾಗಿ ಮಾಡಿದೆ. ನೋಡಿ, ಈಜಿಪ್ಟ್ನಲ್ಲಿ ನೈಲ್ ನದಿ ಹರಿದೇ ಇದ್ದಪ್ಪ ಅಂತಂದ್ರೆ ಈಜಿಪ್ತು ಮರುಭೂಮಿಯಾಗಿ ಹೋಗ್ತಿತ್ತು. ನಾಗರಿಕತೆ ಅಲ್ಲಿ ಬೆಳೆದು ಬರ್ತಾನೆ ಇರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ನೈಲ್ ನದಿಯ ಚೇತನದಾಯಕವಾದಂತಹ ನೀರು ಮರುಭೂಮಿಯಾಗುವಂತಹ ಈಜಿಪ್ತನ್ನು ನಂದನವನವನ್ನಾಗಿ ಮಾಡಿದೆ. ಮತ್ತು ಈಜಿಪ್ಟ್ನಲ್ಲಿ ನಾಗರಿಕತೆ ಬೆಳೆಯಲು ಸಹಾಯಕವಾಗಿದೆ. ಅದಕ್ಕಾಗಿ ಈಜಿಪ್ತನ್ನು ನೈಲ್ ನದಿಯ ವರಪ್ರಸಾದ ಅಥವಾ ನೈಲ್ ನದಿಯ ಕೊಡುಗೆ ಅಥವಾ ಈಜಿಪ್ತು ನೈಲ್ ನದಿಯ ಮಗಳು ಎಂಬಂತಹ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ದಾರೆ. ಯಾಕಂದ್ರೆ ಈಜಿಪ್ತಿಗೆ ಮೂಲ ಅಂಶಗಳನ್ನು ಒದಗಿಸಿಕೊಟ್ಟಂತಹದ್ದು, ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟಂತಹದ್ದು ನೈಲ್ ನದಿ. ಅದಕ್ಕಾಗಿ ಈಜಿಪ್ತು ನೈಲ್ ನದಿಯ ವರಪ್ರಸಾದ ಎಂಬಂತಹ ಒಂದು ಹೆಸರಿನಿಂದ ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ಹಾಗಾದರೆ ಇಲ್ಲಿರುವಂತಹ ಜನ, ಇಲ್ಲಿ ಯಾವ ರೀತಿಯಾದಂಥ ಜನರಿದಾರ ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದಾವೆ ಬಿಡಿ. ಯಾಕಂದರೆ ಸರಿಯಾದಂಥ ಒಂದು ಆಧಾರಗಳು ನಮಗೆ ಇನ್ನೂ ದೊರಕಿಲ್ಲ. ಸಿಕ್ಕಂತಹ ಆಧಾರಗಳ ಆಧಾರದ ಮೇಲೆಯೇ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಜನರು ಕಕೇಶಿಯನ್ ಜನಾಂಗದವರು ಅಥವಾ ಬಿಳಿ ಜನಾಂಗಕ್ಕೆ ಸೇರಿದಂತಹ ಜನಸಮೂಹ ಇಲ್ಲಿ ಇದ್ರು ಅಂತ ಸರ್ವೇ ಸಾಮಾನ್ಯವಾಗಿ ನಂಬುತ್ತಾರೆ. ಕಕೇಶಿಯನ್ ಅಥವಾ ಬಿಳಿ ಜನಾಂಗಕ್ಕೆ ಸೇರಿದಂಥ ಜನರು ಇಲ್ಲಿದ್ರು. ಇವರು ಉತ್ತರ ಯುರೋಪಿನಿಂದ
ವಲಸೆ ಬಂದು ಇಲ್ಲಿ ನೆಲೆಸಿ ತಮ್ಮದೇ ಆದಂತಹ ಒಂದು ನಾಗರಿಕತೆಯನ್ನು ಅವರು ಬೆಳೆಸಿದರು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಹಾಗಾದರೆ ಈ ಒಂದು ನಾಗರಿಕತೆಗೆ ಅಥವಾ ಈ ಒಂದು ನಾಗರಿಕತೆಯನ್ನು ಯಾವ ಆಧಾರದ ಮೇಲೆ ನಾವಿಲ್ಲಿ ರಚನೆ ಮಾಡಬಹುದಪ್ಪ? ನೋಡಿ, ಈಜಿಪ್ಟ್ ನಾಗರಿಕತೆಯ ಮೂಲ ಆಧಾರಗಳು ಏನಿದಾವ, ಯಾವ ಯಾವ ಆಧಾರಗಳ ಒಂದು ಸಂಗ್ರಹವನ್ನು ಮಾಡಿಕೊಂಡು ಈಜಿಪ್ತಿನ ನಾಗರಿಕತೆಯನ್ನು ನಾವು ಉನ್ನತ ಮಟ್ಟದಲ್ಲಿ ರಚನೆ ಮಾಡಿದ್ದೀವಿ ಎಂಬಂತಹ ಒಂದು ವಿಚಾರದ ಅಡಿಯಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯ ಮೂಲಾಧಾರಗಳನ್ನು ಸರಳ ಸಾಮಾನ್ಯವಾಗಿ ನೋಡೋಣ. ಈ ಒಂದು ನಾಗರಿಕತೆ ಸುಮಾರು 7,000 ವರ್ಷಗಳ ಹಿಂದೆನೇ ಪ್ರಾರಂಭವಾಯಿತು. ನೋಡಿ, ಅತ್ಯಂತ ಪುರಾತನವಾದಂಥ ನಾಗರಿಕತೆ. ಅದಕ್ಕೆ ಹೇಳಿದ್ದೀವಿ ನಾವು ಈಗಾಗಲೇ, ಅದಕ್ಕೆ ಏನು ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಅಂತ ನಾವು ಹೇಳಿದ್ದೀವಿ. ನೋಡಿ, ಸುಮಾರು 7,000 ವರ್ಷಗಳ ಹಿಂದೆನೇ ಈ ಒಂದು ನಾಗರಿಕತೆ ಪ್ರಾರಂಭ ಆಗಿ 3,000 ವರ್ಷಗಳಿಗೂ ಅಧಿಕ ಕಾಲ, ನೋಡಿ 3,000 ವರ್ಷಗಳಿಗೂ ಅಧಿಕ ಕಾಲ ಇದು ಮುಂದುವರ್ಕೊಂಡು ಬಂತು. ನೋಡಿ, 7,000 ವರ್ಷಗಳ ಹಿಂದೆ ಪ್ರಾರಂಭ ಆಗ್ಯದ, ಸುಮಾರು 3,000 ವರ್ಷಗಳವರೆಗೆ ಅದು ಮುಂದುವರೆದದ. ಇಷ್ಟು ಸುದೀರ್ಘವಾದಂತಹ ಒಂದು ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಆಗ್ಯದ. ಹಾಗಾದ್ರೆ ಈ ನಾಗರಿಕತೆಯ ಪ್ರಮುಖ ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಅಂತ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ವಿಶೇಷವಾಗಿ ಮೂಲಾಧಾರಗಳಲ್ಲಿ 2 ಭಾಗವನ್ನು ಮಾಡ್ತಾ ಇದ್ದೀವಿ. ಒಂದು ಭಾಗ ಪುರಾತತ್ವ ಮೂಲಾಧಾರಗಳು, ಮತ್ತೊಂದು ಭಾಗ ಸಾಹಿತ್ಯಿಕ ಮೂಲಾಧಾರಗಳು. ಇವನ್ನು ನೀವು ನೆಕ್ಸ್ಟ್ ಇಯರ್ ಅಧ್ಯಯನ ಮಾಡ್ತೀರಿ. ಆದರೆ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಈಜಿಪ್ಟ್ ನಾಗರಿಕತೆಯ ಒಂದು ಇತಿಹಾಸಕ್ಕೆ ಯಾವ್ಯಾವ ಇದ್ದಾವ ನೋಡಿ. ಅದರಲ್ಲಿ ಮೊದಲನೇ ಈಗಾಗಲೇ ಗೊತ್ತಿದ್ದ ಹಾಗೆ ಪಿರಾಮಿಡ್ಗಳು. ಅದಕ್ಕಾಗಿ ಈಜಿಪ್ತನ್ನು ಪಿರಾಮಿಡ್ಗಳ ನಾಡು ಅಂತ ನಾವು ಕರಿತೀವಿ. ನೋಡಿ, ಪಿರಾಮಿಡ್ಗಳು ಈಜಿಪ್ತನ್ನು ಬಿಟ್ಟರೆ ನಮಗೆ ಮತ್ತೆ ಬೇರೆ ಎಲ್ಲೂ ನೋಡಲಿಕ್ಕೆ ಸಿಗಲ್ಲ. ನೋಡಿ, ಅದಕ್ಕಾಗಿ ಈಜಿಪ್ತನ್ನು ಪಿರಾಮಿಡ್ಗಳ ನಾಡು ಅಂತ ಕರಿತೀವಿ. ಪಿರಾಮಿಡ್ಗಳು ಅತ್ಯಂತ ಭವ್ಯವಾದಂಥ ಪಿರಾಮಿಡ್ಗಳನ್ನು ಕಟ್ಟಿದ್ದಾರೆ ಅವರು. ಯಾಕಂದರೆ ಅವರು ಮಹಾನ್ ನಿರ್ಮಾಪಕರಾಗಿದ್ದರು. ಪಿರಾಮಿಡ್ಗಳ ಒಂದು ಸಹಾಯದಿಂದ ನಾವು ಈ ಒಂದು ನಾಗರಿಕತೆಯ ಮೂಲಾಧಾರಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಆ ಕಾಲದಲ್ಲಿ ದೇವಾಲಯಗಳು ಇದ್ದವು. ವಿಶೇಷವಾಗಿ ಲಕ್ಸೂರ್ ಎಂಬಂತಹ ದೇವಾಲಯ, ಕಾರ್ನಾರ್ಕ್ ಎಂಬಂತಹ ಒಂದು ದೇವಾಲಯ. ಅದೇ ರೀತಿಯಾಗಿ ಪಿರಾಮಿಡ್ಗಳಲ್ಲಿ ಕೆಲವು ಮೂರ್ತಿಗಳನ್ನು ಕೂಡ ಅವರು ಇಟ್ಟಿದ್ರು. ಅವುಗಳು ಕೂಡ ನಮಗೆ ಈಜಿಪ್ತಿನ ನಾಗರಿಕತೆ ರಚನೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವ. ಅದರಂತೆ ಸ್ಪಿಂಕ್ಸ್ ಮೂರ್ತಿ ಶಿಲ್ಪಗಳು, ಅತ್ಯಂತ ಭವ್ಯವಾದಂಥ ಸ್ಪಿಂಕ್ಸ್ ಮೂರ್ತಿ ಶಿಲ್ಪಗಳನ್ನು ಕೂಡ ನಾವಲ್ಲಿ ಮೂಲಾಧಾರಗಳನ್ನು ತಗೋತಾ ಇದ್ದೀವಿ. ಕೆಲವು ಚಿತ್ರಕಲಾಕೃತಿಗಳು ಕೂಡ ನಮಗಲ್ಲಿ ದೊರಕಿದಾವ. ಅವುಗಳ ಸಹಾಯದಿಂದ ನಾವು ಈಜಿಪ್ತಿನ ನಾಗರಿಕತೆಯ ಒಂದು ರಚನೆಯನ್ನು ಮಾಡ್ತಾ ಇದ್ದೀವಿ. ಅದರಂತೆ ಕೆಲವು ಆಭರಣಗಳು ಸಿಕ್ಕಿದಾವ, ಅವುಗಳ ಸಹಾಯ. ಅದರಂತೆ ಪ್ಯಾಪರಸ್ ಎಲೆಯ ಮೇಲೆ ಹೈರೋಗ್ಲಿಪ್ ಎಂಬಂಥ ಒಂದು ಲಿಪಿಯಲ್ಲಿ ಬರೆದಂತಹ ಕೆಲವು ಗ್ರಂಥಗಳು ನಮಗೆ ದೊರಕಿದಾವ. ನೋಡಿ, ಅವರ ಲಿಪಿ ಅದು ಹೈರೋಗ್ಲಿಪ್ ಅಂತ ಹೇಳ್ಬಿಟ್ಟು ಅದನ್ನು ಮುಂದೆ ನೋಡೋಣ. ಆ ಲಿಪಿಯಲ್ಲಿ ಬರೆದಂತಹ ಕೆಲವು ಗ್ರಂಥಗಳು ಕೂಡ ಈ ಒಂದು ನಾಗರಿಕತೆಯ ಮೂಲಾಧಾರಗಳಾಗಿದ್ದಾವ. ಅದರಂತೆ ರೊಸೆಟ್ಟ ಎಂಬಂಥ ಒಂದು ಶಿಲಾಶಾಸನ ನೋಡಿ, ಈ ಒಂದು ಶಿಲಾಶಾಸನವು ಕೂಡ ಅವರ ನಾಗರಿಕತೆಯ ಹಲವಾರು ಮುಖಗಳ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಸಾಹಿತ್ಯಿಕ ಮೂಲಾಧಾರ. ಸರಿ, ಸಮ ನೋಡ್ತಾ ಇದ್ದೀವಿ ಪಿರಾಮಿಡ್ಗಳ ಒಂದು ಘನತೆ ಏನಾಗಿದೆ, ಅವುಗಳನ್ನ ಅವರು ಯಾವ ರೀತಿಯಾಗಿ ರಚನೆ ಮಾಡಿದ್ರು, ಅವುಗಳನ್ನ ನಾವು ತಿಳ್ಕೊಳ್ಳುವಂಥ ಒಂದು ಮಹತ್ವ ಏನಿದೆ ನೋಡಿ. ಪಿರಾಮಿಡ್ಗಳು ಎಷ್ಟು ಭವ್ಯವಾಗಿದ್ದಾವ. ಅವು ತ್ರಿಕೋನ ಆಕಾರದಲ್ಲಿದ್ದಾವ ನೋಡಿ. ಇವು ಅವರ ಒಂದು ವೈಜ್ಞಾನಿಕ ವಿಚಾರಗಳನ್ನು, ಅವರ ಗಣಿತದ ವಿಚಾರಗಳನ್ನು, ಅವರ ತಂತ್ರಗಾರಿಕೆಯ ವಿಚಾರವನ್ನು, ಅವರ ನಿರ್ಮಾಣದ ವಿಚಾರಗಳನ್ನು ನಮಗಲ್ಲಿ ತಿಳಿಸ್ಕೊಡ್ತಾ ಇದ್ದಾವ. ಅದರಂತೆ ಸ್ಪಿಂಕ್ಸ್ ಮೂರ್ತಿಗಳು ನೋಡಿ, ಇದನ್ನು ನಾವು ವಿಶೇಷವಾಗಿ ಅವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸುದೀರ್ಘವಾಗಿ ನೋಡೋಣ. ಇಲ್ಲಿ ಕೇವಲ ಮೂಲಾಧಾರಗಳಿಗೆ ಸಂಬಂಧಿಸಿದಾಗಿ ನೋಡೋಣ. ಸ್ಪಿಂಕ್ಸ್ಗಳ ಮೂರ್ತಿಗಳನ್ನು ಅವರ ಮೂರ್ತಿ ಕಲಾವಿದರಾಗಿದ್ದರು. ಮೂರ್ತಿಗಳನ್ನು ಅತ್ಯಂತ ಭವ್ಯವಾಗಿ ನಿರ್ಮಾಣ ಮಾಡ್ತಾ ಇದ್ರು. ನೋಡಿ, ಮಾನವ ಶಿರ, ಸಿಂಹ ಶರೀರವುಳ್ಳಂತಹ ಅತ್ಯಂತ ವಿಚಿತ್ರ ಪ್ರತಿಮೆಗಳಿವು ಸ್ಪಿಂಕ್ಸ್ ಮೂರ್ತಿಗಳು. ಅವುಗಳು ಕೂಡ ಇತಿಹಾಸ ರಚನೆಗೆ ಸಹಾಯವಾಗಿದ್ದಾವ. ಇದರ ಒಂದು ಸಾಲುಗಳನ್ನೇ ನಾವು ಲಕ್ಸೂರ್ ದೇವಾಲಯದ ಒಂದು ರಸ್ತೆಯ
ಬದಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಂತೆ ಅವರ ಕೆಲವು ಸಾಧನ ಸಲಕರಣೆಗಳು, ಮಡಿಕೆ ಕುಡಿಕೆಗಳು, ಅವುಗಳ ಒಂದು ಆಧಾರದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದರಂತೆ ದೇವಾಲಯ, ಲಕ್ಸೂರ್ ಎಂಬಂಥ ಒಂದು ದೇವಾಲಯ, ಅದರ ಎದುರುಗಡೆ ಇರುವಂತಹ ಒಂದು ಏಕಶಿಲಾಸ್ತಂಭ, ಒಬಲಿಸ್ಕ್ ಎಂಬಂತಹದ್ದು, ಆ ವಿಚಾರವೂ ಕೂಡ ನಾವು ಅದರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನೋಡೋಣ. ಅದರಂತೆ ರೊಸೆಟ್ಟಾ ಎಂಬಂಥ ಒಂದು ಶಿಲಾಶಾಸನ, ಇವು ಎಲ್ಲವುಗಳು ನಮಗೆ ವಿಶೇಷವಾಗಿ ಪ್ರಾಚೀನ ಈಜಿಪ್ಟ್ ನಾಗರಿಕತೆಯ ಹಲವಾರು ಮುಖಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾವ. ನೋಡಿ, ಈ ಆಧಾರಗಳ ಒಂದು ಮಾಹಿತಿಯ ಮುಖಾಂತರ ನಾವು ಈಜಿಪ್ಟ್ ನಾಗರಿಕತೆಯ ಇತಿಹಾಸವನ್ನು ನಾವಿಲ್ಲಿ ರಚನೆ ಮಾಡಬೇಕಾಗಿದೆ. ಹಾಗಾದರೆ ಈ ಒಂದು ಈಜಿಪ್ಟ್ ನಾಗರಿಕತೆಯ ವಿಚಾರದ ಅಡಿಯಲ್ಲಿ, ಈಜಿಪ್ಟ್ ನಾಗರಿಕತೆಯಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ವ್ಯವಸ್ಥೆ ಇತ್ತು, ಅವರು ಯಾವ ರೀತಿಯಾಗಿ ತಮ್ಮದೇ ಆದಂತಹ ಒಂದು ರಾಜಕೀಯವಾದಂತಹ ಚಟುವಟಿಕೆಗಳನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ಎಂಬಂತ ಒಂದು ವಿಚಾರ ನೋಡಿ. ಈಜಿಪ್ಟ್ನಲ್ಲಿ ಪ್ರಾರಂಭದಲ್ಲಿ ಅನೇಕ ಸಣ್ಣ ಪುಟ್ಟ ಅರಸರಿದ್ರು. ಒಂದೊಂದು ಭಾಗಕ್ಕೆ ಅವರು ಅರಸ ಅಂತ ಹೇಳ್ಬಿಟ್ಟು ಅವರು ಆಳ್ಕೆ ಮಾಡ್ತಾ ಇದ್ರು. ಆ ನಂತರ ಏನಾಯಿತು, ಈಜಿಪ್ತನ್ನು ಎರಡು ಭಾಗ ಮಾಡಿಬಿಟ್ರು. ಒಂದು ಉತ್ತರ ಈಜಿಪ್ತು, ಮತ್ತೊಂದು ದಕ್ಷಿಣ ಈಜಿಪ್ತು. ಈ ಎರಡು ಭಾಗಕ್ಕೆ ಒಬ್ಬೊಬ್ಬ ದೊರೆಗಳು ಆಳ್ಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಉತ್ತರ ಈಜಿಪ್ತಿನ ದೊರೆ, ದಕ್ಷಿಣ ಈಜಿಪ್ತಿನ ದೊರೆ. ನೋಡಿ, ಅದರಂತೆ ಈಜಿಪ್ತಿನ ದೊರೆಗಳನ್ನು ವಿಶೇಷವಾಗಿ ಫೆರೋಗಳಂತ ಕರೀತಿದ್ರು. ಫೆರೋಗಳಂತ ಈಜಿಪ್ತಿನ ಅರಸರನ್ನು ಕರೀತಾ ಇದ್ರು. ನೋಡಿ, ಈ ಫೆರೋಗಳಂತಂದ್ರೆ ವಿಶೇಷವಾಗಿ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳಂತ ನಂಬಲಾಗಿತ್ತಂತ. ಅವರು ನಂಬ್ತಾ ಇದ್ರು. ಅವರು ಭೂಮಿ ಮೇಲಿನ ದೇವರ ಪ್ರತಿನಿಧಿ ಅಂದ್ರೆ ಫೆರೋ ಅಂದ್ರೆ ರಾಜ. ಅವ ನಮ್ಮ ಒಂದು ಸುಖಾಪೇಕ್ಷೆಗಳನ್ನು ನೋಡ್ಲಿಕ್ಕೆ ದೇವರು ಕಳಿಸಿದಾನ, ದೇವರ ಪ್ರತಿನಿಧಿಯಾಗಿ ಅವ ಕೆಲಸ ಮಾಡ್ತಾ ಇದ್ದಾನ ಎಂಬಂಥ ಒಂದು ನಂಬಿಕೆ ಪ್ರಾಚೀನ ಈಜಿಪ್ಸಿಯನ್ನರಲ್ಲಿ ಇತ್ತು. ಅದಕ್ಕಾಗಿ ಫೆರೋಗಳಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ಅವರು ಹೇಳಿದಂತಹ, ಅವರು ಆದೇಶಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ರು. ಆ ರೀತಿಯಾದಂತಹ ಒಂದು ಸ್ಥಾನಮಾನಗಳು ಫೆರೋಗಳಿಗಿತ್ತು. ಅದಕ್ಕಾಗಿ ಅವರಿಗೆ ಅಪರಿಮಿತವಾದಂತಹ ಅಧಿಕಾರವನ್ನು ಫೆರೋಗಳು ಹೊಂದಿದ್ರು. ಈ ಅಧಿಕಾರ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ರೀತಿಯಾದಂತಹ ಅಧಿಕಾರಗಳು ಅವರ ಬಳಿಯಲ್ಲಿದ್ದುವು. ಅದರಂತೆ ಫೆರೋ ಮೀನಸ್ ಎಂಬಂತವ ಸಾಮಾನ್ಯ ಶಕ ಪೂರ್ವ 3000 ಗೊತ್ತಿದೆ ನಿಮಗೆ. ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ ವರ್ಷದ ಬಗ್ಗೆ ಈಗಾಗಲೇ ನಾವು ನೋಡಿದ್ದೀವಿ. ಅದರ ಒಂದು ವ್ಯತ್ಯಾಸ ನಿಮಗೆ ಗೊತ್ತಿದೆ. ಇದು ನಾವು ಸಾಮಾನ್ಯ ಶಕ ಪೂರ್ವ 3000 ಮೀನಸ್ ಎಂಬಂತ ಫೆರೋ ಏನ್ ಮಾಡಿದ್ನಪ್ಪ ಅಂತಂದ್ರೆ, ಅವ ಉತ್ತರ ಮತ್ತು ದಕ್ಷಿಣ ಈಜಿಪ್ತನ್ನು ಒಂದುಗೂಡಿಸಿ ಒಂದೇ ಈಜಿಪ್ಟ್ ರಾಜ್ಯವನ್ನು ನಿರ್ಮಾಣ ಮಾಡಿದ. ಈ ಒಂದು ರಾಜ್ಯಕ್ಕೆ ಅವ ಮೆಂಫೀಸ್ ಎಂಬುದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ನೋಡಿ, ಮೆಂಫೀಸು ಅವನ ರಾಜಧಾನಿಯಾಗಿತ್ತು. ನೋಡಿ, ಇಲ್ಲಿರುವಂತಹ ಅರಸರನ್ನು ಫೆರೋಗಳಂತ ಕರೀತಾ ಇದ್ರು. ಅದರಲ್ಲಿ ಮೀನಸ್ ಎಂಬಂತ ಒಬ್ಬ ಫೆರೋ ಏನ್ ಮಾಡಿದ, ಸಾಮಾನ್ಯ ಶಕ ಪೂರ್ವ 3000 ದಕ್ಷಿಣ ಮತ್ತು ಉತ್ತರ ಈಜಿಪ್ತನ್ನು ಒಂದುಗೂಡಿಸಿ ಮೆಂಫೀಸ್ ಎಂಬಂತಹದ್ದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಮೆಂಫೀಸ್ ಆರಂಭದ ಕಾಲದ ರಾಜಧಾನಿ ಇದು. ನೋಡಿ, ರಾಜಕೀಯ ಇತಿಹಾಸ ಯಾವ ರೀತಿಯಾಗಿ ಬದಲಾವಣೆ ಆಯ್ತು ನೋಡಿ. ಒಂದು ರಾಜಕೀಯ ಸ್ಥಿತಿ ಪ್ರಾಚೀನ ಈಜಿಪ್ತಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಕಾಣ್ತು ನೋಡಿ. ಮೆಂಫೀಸು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವ ಮೀನಸ್ ಎಂಬಂತ ಒಬ್ಬ ಫೆರೋ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ನಂತರ ಈ ಒಂದು ಫೆರೋ ಎಂಬಂತ ಒಂದು ಸಂಸ್ಥೆ ಅಥವಾ ಅರಸ ಸಂಸ್ಥೆ ಅಂತಲೂ ಕೂಡ ಅದನ್ನು ಗುರುತಿಸ್ತಾ ಇದ್ರು ಅವರು. ಅತ್ಯಂತ ಬಲಿಷ್ಠ ಆಗಿತ್ತು ಅದು ಸಂಸ್ಥೆ. ಯಾಕಂದ್ರೆ ಅಪರಿಮಿತವಾದ ಅಧಿಕಾರಿ ಇತ್ತಲ್ವ ಅವನ ಕಡೆ. ನೋಡಿ, ಫೆರೋನ್ ಕಡೆ ಅಪರಿಮಿತವಾದ ಅಧಿಕಾರಿ ಇತ್ತು. ಯಾಕ, ಅವನನ್ನು ಭೂಮಿ ಮೇಲಿನ ದೇವರ ಪ್ರತಿನಿಧಿ ಅಂತ ಜನ ನಂಬಿದ್ರಲ್ವಾ. ನೋಡಿ, ಭೂಮಿ ಮೇಲಿನ ದೇವರ ಪ್ರತಿನಿಧಿ ಅಂತ ನಂಬಿದ್ರು ಅವರು.
ಅದಕ್ಕಾಗಿ ಅವನಿಗೆ ಅಪರಿಮಿತವಾದಂತಹ ಅಧಿಕಾರ ಕೊಟ್ಟಿದ್ರು. ಅದಕ್ಕಾಗಿ ಈ ಒಂದು ಫೆರೋ ಎಂಬುದು ಒಂದು ಸಂಸ್ಥೆಯಾಗಿಯೂ ಬೆಳೆದು ಬಿಡ್ತು, ಅತ್ಯಂತ ಬಲಿಷ್ಠವಾದಂತಹ ಸಂಸ್ಥೆ ಆಯಿತು. ಅದಕ್ಕೆ ಫೆರೋನಿಗೆ ರಾಜಕೀಯ ಅಧಿಕಾರನೇ ಇತ್ತು, ಧಾರ್ಮಿಕ ಅಧಿಕಾರಗಳು ಕೂಡ ಅವನಲ್ಲಿಯೇ ಇದ್ದುವು. ನೋಡಿ, ಫೆರೋನಲ್ಲಿ ರಾಜಕೀಯ ಅಧಿಕಾರ ಮತ್ತು ಧಾರ್ಮಿಕ ಅಧಿಕಾರಗಳು ಅವನಲ್ಲಿದ್ದುವು. ಇದು ಅತ್ಯಂತ ಉನ್ನತವಾದಂತಹ ಆಡಳಿತವನ್ನು ಅವರು ಮಾಡ್ತಾ ಇದ್ರು. ಈಜಿಪ್ತಿನ ಒಂದು ರಾಜ್ಯ ವ್ಯವಸ್ಥೆಯ ಲಕ್ಷಣಗಳಿದ್ದುವು. 4 ಪ್ರಮುಖವಾದ ಲಕ್ಷಣಗಳನ್ನು ನಾವೆಲ್ಲಿ ಗುರುತಿಸಬಹುದು. ನೋಡಿ, ಯಾವ ರೀತಿಯಾಗಿ ಬಲಿಷ್ಠವಾಗಿತ್ತು, ಫೆರೋಗಳು ಯಾವ ರೀತಿಯಾಗಿ ಅಪರಿಮಿತವಾದಂತಹ ಅಧಿಕಾರವನ್ನು ಹೊಂದಿದ್ರು ಈ ವಿಚಾರದ ಅಡಿಯಲ್ಲಿ. ಇವರ ರಾಜ್ಯ ವ್ಯವಸ್ಥೆಯ ಲಕ್ಷಣಗಳು ಮೊದಲನೇದು ಏನಪ್ಪಾ ಅಂದ್ರೆ ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರ. ನೋಡಿ, ಈಗ ಈಜಿಪ್ಟ್ ದೇಶಕ್ಕೆ ಒಬ್ಬನ ದೊರೆ ಇದ್ದ ಅಲ್ವಾ, ಉತ್ತರ ಮತ್ತು ದಕ್ಷಿಣ ಈಜಿಪ್ತನ್ನು ಒಂದುಗೂಡಿಸ್ಬಿಟ್ನಲ್ವಾ, MPC ಅಂತ ರಾಜಧಾನಿ ಮಾಡ್ಕೊಂಡ. ಅವನಿಗೆ ಅಪರಿಮಿತವಾದಂಥ ಅಧಿಕಾರ ಇತ್ತು. ಅದಕ್ಕಾಗಿ ಏನ್ ಮಾಡಿದ್ಪ ಅಂದ್ರೆ ಬಲಿಷ್ಠವಾದಂಥ ಕೇಂದ್ರ ಸರ್ಕಾರವನ್ನು ಈಜಿಪ್ಟ್ನಲ್ಲಿ ರಚನೆ ಮಾಡಿದ. ನೋಡಿ, ಬಲಿಷ್ಠವಾದಂಥ ಕೇಂದ್ರ ಸರ್ಕಾರ. ಅದರಂತೆ ಪರಮಾಧಿಕಾರದ ರಾಜ್ಯ ಸತ್ತೆಯನ್ನು ಹೊಂದ್ಕೊಂಡವ. ನೋಡಿ, ರಾಜ್ಯ ವ್ಯವಸ್ಥೆಯ ಲಕ್ಷಣಗಳಿವು. ಪರಮಾಧಿಕಾರದ ಒಂದು ರಾಜ್ಯ ಸತ್ತೆ ಅವನಲ್ಲಿಯೇ ಉಳಿಯಿತು. ಅಂತಹ ಒಂದು ಆಡಳಿತವನ್ನು ನಿರ್ಮಾಣ ಮಾಡಿದ. ಅದರಂತೆ ಸುನಿಯಂತ್ರಿತವಾದಂತಹ ಆಡಳಿತವನ್ನು ಕಲ್ಪಿಸಿಕೊಟ್ರು. ನೋಡಿ, ಸುನಿಯಂತ್ರಿತವಾದಂತಹ ಆಡಳಿತ. ನೋಡಿ, ಹೆಸರೇ ಕೊಟ್ಟಿದ್ದಾನ, ಸುನಿಯಂತ್ರಣ ಅಂದ್ರೆ ಒಳ್ಳೆಯ ನಿಯಂತ್ರಣದ ಆಡಳಿತ. ಅಂದ್ರೆ ಒಳ್ಳೆಯ ಅಲ್ವಾ. ಸುನಿಯಂತ್ರಣವಾದ ಆಡಳಿತದ ಅವರ ರಾಜ್ಯದ ಅಥವಾ ರಾಜಕೀಯದ ಒಂದು ಮೂಲ ಲಕ್ಷಣವಾಯಿತು. ಅದರಂತೆ ಕಟ್ಟುನಿಟ್ಟಿನ ಕಾನೂನುಗಳನ್ನ ಅವರು ಜಾರಿಗೆ ತಂದರು. ನೋಡಿ, ಕಟ್ಟುನಿಟ್ಟಿನ ಕಾನೂನುಗಳು ಜಾರಿಗೆ ತಂದು ಅತ್ಯಂತ ಒಳ್ಳೆಯ ಭದ್ರವಾದಂತಹ ಆಡಳಿತ ವ್ಯವಸ್ಥೆಯನ್ನು ಈಜಿಪ್ತಿನಲ್ಲಿ ಫೆರೋಗಳು ಮಾಡಿದರು. ನೋಡಿ, ಫೆರೋಗಳ ಒಂದು ಆಡಳಿತ, ಪ್ರಾಚೀನ ಈಜಿಪ್ತಿನಲ್ಲಿ ಇರುವಂತಹ ಒಂದು ಆಡಳಿತ ವ್ಯವಸ್ಥೆ ಅತ್ಯಂತ ಉನ್ನತ ಮಟ್ಟದ್ದಾಗಿತ್ತು, ಬಲಿಷ್ಠವಾಗಿತ್ತು ಎಂಬುದಕ್ಕೆ ಅವರ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳೇ ಕಾರಣ ಆಗಿದ್ದವು. ಈ 4 ಮೂಲ ಲಕ್ಷಣಗಳಿಂದ ಕೂಡಿದಂತಹ ರಾಜಕೀಯ ವ್ಯವಸ್ಥೆಯನ್ನು ಪ್ರಾಚೀನ ಈಜಿಪ್ಟ್ನಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಅದರಂತೆ ಈ ಒಂದು ನಾಗರಿಕತೆ ಈಗಾಗಲೇ ಹೇಳಿದ್ದೀವಿ ನಾವು ಈಗಾಗಲೇ ಏನು ಸುಮಾರು 3000 ವರ್ಷಗಳ ಅವಧಿಯ ಒಂದು ಸುದೀರ್ಘವಾದಂತಹ ಒಂದು ರಾಜಕೀಯ ವ್ಯವಸ್ಥೆ ಇವರದಾಗಿತ್ತು. ನೋಡಿ, 3000 ವರ್ಷಗಳು. ಈ 3000 ವರ್ಷಗಳಲ್ಲಿ 30 ರಾಜಮನೆತನಗಳು ಆಳ್ವಿಕೆಯನ್ನು ಮಾಡಿದ್ದಾವೆ. ನೋಡಿ, 3000 ವರ್ಷಗಳಲ್ಲಿ 30 ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. ಈ 30 ರಾಜಮನೆತನಗಳ ಆಳ್ವಿಕೆಯ ಒಂದು ಕಾಲವನ್ನು ಏನ್ ಮಾಡಿದಾರಪ್ಪ ಅಂದ್ರೆ 3 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ನೋಡಿ, ರಾಜಕೀಯ ವ್ಯವಸ್ಥೆಯ ಒಂದು ವಿಚಾರದ ಅಡಿಯಲ್ಲಿ ನೋಡಿ 3000 ವರ್ಷಗಳ ಒಂದು ಕಾಲವನ್ನು ಏನು ಆಳಿದಾರಲ್ವ ಇವರು, ಈ 3000 ವರ್ಷಗಳ ಕಾಲದ ಒಂದು ಅವಧಿಯನ್ನು 30 ರಾಜಮನೆತನಗಳು ಆಳಿದಂತಹ ಒಂದು ಅವಧಿಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ನೋಡಿ, ಅದರಲ್ಲಿ ಮೊದಲನೆಯ ಕಾಲ ಯಾವುದಾಗಿತ್ತಪ್ಪ ಅಂದ್ರೆ ಹಳೆಯ ರಾಜಮನೆತನಗಳ ಕಾಲ ಆಗಿತ್ತು. ನೋಡಿ, ಹಳೆಯ ರಾಜಮನೆತನಗಳ ಕಾಲ ಮೊದಲನೇದ್ದು. 3 ಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದ್ದು ಹಳೆಯ ರಾಜಮನೆತನಗಳ ಕಾಲ. ಈ ಒಂದು ಕಾಲವನ್ನು ಪಿರಮಿಡ್ ಕಾಲ ಅಂತ ಕರೀತಿದ್ರು. ನೋಡಿ, ಪಿರಮಿಡ್ಗಳ ಕಾಲ ಅಂತ ಕರೀತಿದ್ರಂತ ಇದನ್ನ, ಹಳೆಯ ರಾಜಮನೆತನಗಳ ಕಾಲವನ್ನು. ಯಾಕಂತಂದ್ರೆ ಪಿರಮಿಡ್ಗಳು ರಚನೆಯಾದದ್ದು ಇವ್ರ ಕಾಲದಲ್ಲಿನೇ. ನೋಡಿ, ಇವ್ರ ಕಾಲದಲ್ಲಿಯೇ ಪಿರಮಿಡ್ಗಳು ರಚನೆಯಾದವು ಈಜಿಪ್ಟ್ನಲ್ಲಿ. ಅದಕ್ಕಾಗಿ ಹಳೆಯ ರಾಜಮನೆತನಗಳ ಕಾಲವನ್ನು ಪಿರಮಿಡ್ಗಳ ಕಾಲ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಈ ಕಾಲದಲ್ಲಿ ವಿಶೇಷವಾಗಿ ಈಗಾಗಲೇ ನಾವು ರಾಜ್ಯ ವ್ಯವಸ್ಥೆಯ ಲಕ್ಷಣಗಳನ್ನು ನೋಡಿದ್ದೀವಿ. ಅದಕ್ಕಾಗಿ ಇವರು ಏನಾಗಿದ್ದರು, ಬಲಿಷ್ಠರಾಗಿದ್ದರು. ಫೆರೋಗಳು ಬಲಿಷ್ಠವಾದಂತಹ ಆಡಳಿತ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿದರು ಎಂಬಂತಹ ಒಂದು ವಿಚಾರ. ಅದರಂತೆ ಫೆರೋನಿಗೆ ಸಲಹೆ ನೀಡಲು ಹಿರಿಯರ ಒಂದು ಸಭೆ ಇತ್ತು. ನೋಡಿ, ಫೆರೋ ಒಬ್ಬನೇ ಸರ್ವಾಧಿಕಾರಿ ಆಗಿರಲಿಲ್ಲ ಅಂತ, ಅಂದ್ರೆ ಸರ್ವಾಧಿಕಾರ ಅಥವಾ ಫೆರೋಗಳು ಇರಲಿಲ್ಲ ಅಂತ. ಈಗ ಪರಮಾಧಿಕಾರ ಅವನಿಗಿತ್ತು. ನೋಡಿ, ಅಪರಿಮಿತವಾದಂತಹ ಅಧಿಕಾರ ಇತ್ತು ಅವನಿಗೆ.
ಅಪರಿಮಿತವಾದಂಥ ಅಧಿಕಾರ ಇದ್ರೂ ಕೂಡ ಆ ಒಬ್ಬ ಫೆರೋ ಸರ್ವಾಧಿಕಾರಿ ಆಗಿರಲಿಲ್ಲ. ನೋಡಿ, ತನಗೆ ಏನು ತಿಳಿತದ ಅದನ್ನು ನೇರವಾಗಿ ಅವ ಜಾರಿಗೆ ತರ್ತಾ ಇರಲಿಲ್ಲ. ಮತ್ತು ತನ್ನ ಒಂದು ತಪ್ಪು ಒಪ್ಪುಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವ ಏನು ಮಾಡ್ತಾ ಇದ್ದ, ಒಂದು ಸಭೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದ, ಒಂದು ಹಿರಿಯರ ಸಭೆ. ಆ ಹಿರಿಯರ ಸಭೆ ಏನು ಮಾಡ್ತಾ ಇತ್ತು, ಫೆರೋನಿಗೆ ಸಲಹೆ ಕೊಡ್ತಾ ಇತ್ತು. ಫೆರೋ, ನೀ ಮಾಡೋದು ಸರಿ ಇದೆನೋ ತಪ್ಪಿದೇನೋ, ರಾಜ ಮಾಡೋದು ಪ್ರಜೆಗಳಿಗೆ ಒಳ್ಳೆಯದಿದೆನೋ ಕೆಟ್ಟದಿದೆನೋ. ನೋಡಿ, ಫೆರೋ ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ಹಿರಿಯರ ಒಂದು ಸಭೆಯ ಸಲಹೆ ಸೂಚನೆಗಳನ್ನು ತಗೊಂಡು ಫೆರೋನಾದಂಥವ ಆಡಳಿತವನ್ನು ಮಾಡ್ತಾ ಇದ್ದ. ನೋಡಿ, ಎಂತಹ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯ, ರಾಜಕೀಯ ವ್ಯವಸ್ಥೆಯ ಒಂದು ಪರಿಕಲ್ಪನೆಯನ್ನು ಪ್ರಾಚೀನ ಈಜಿಪ್ತಿಯನ್ನರು ಹೊಂದಿದ್ರು. ನೋಡಿ, ಇದು ಅತ್ಯಂತ ಉತ್ತಮವಾದಂತಹ ಕೊಡುಗೆ ಪ್ರಪಂಚಕ್ಕೆ. ನೋಡಿ, ಪ್ರಪಂಚಕ್ಕೇ, ಯಾಕಂದ್ರೆ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಇದು. ಈ ನಾಗರಿಕತೆ ಇಂತಹ ಉತ್ತಮವಾದಂತಹ ಲಕ್ಷಣಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟದ. ನೋಡಿ, ಅದಕ್ಕಾಗಿ ಫೆರೋಗಳು ಈ ಒಂದು ಹಿರಿಯರ ಸಭೆಯ ಸಲಹೆಯನ್ನು ತಗೊಂಡು ಪ್ರಜೆಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆಡಳಿತವನ್ನು, ರಾಜಕೀಯ ವ್ಯವಸ್ಥೆಯನ್ನು ಅವರು ಮಾಡಿಕೊಳ್ಳುತ್ತಾ ಇದ್ರು ಎಂಬಂತ ಒಂದು ವಿಚಾರ ಗೊತ್ತಾಗ್ತದೆ. ಅವಾಗ ನಂತರ ಫೆರೋ ಏನ್ ಮಾಡಿದಪ್ಪ ಅಂತಂದ್ರೆ, ತಾನೊಬ್ಬನೇ ಅಧಿಕಾರ ಮಾಡೋದು ಬಹಳ ಕಷ್ಟ ಆಗ್ತದ ಅಂತ ಹೇಳ್ಬಿಟ್ಟು ಅವ ವಿಜೀರ್ ಎಂಬಂತ ಒಬ್ಬ ಪ್ರಧಾನ ಮಂತ್ರಿಯನ್ನು ನೇಮಕ ಮಾಡಿಕೊಂಡ. ವಿಜೀರ್ ಅಂತ ಹೇಳ್ಬಿಟ್ಟು ನೋಡಿ, ವಿಜೀರ್ ಎಂಬಂತ ಒಬ್ಬ ಮಂತ್ರಿಯನ್ನು ನೇಮಕ ಮಾಡ್ಕೊಂಡ, ಪ್ರಧಾನ ಮಂತ್ರಿ ಅವನು. ಅವನಿಗೆ ಏನ್ ಮಾಡಿದ್ನಪ್ಪ ಅಂತಂದ್ರೆ ಆಡಳಿತ, ನ್ಯಾಯ, ಖಜಾನೆಗಳ ಒಂದು ಅಧಿಕಾರವನ್ನು ಅವನಿಗೆ ಕೊಟ್ಟ. ನೋಡಿ, ಮುಖ್ಯಸ್ಥನನ್ನ ನೇಮಕ ಮಾಡಿದ. ಆಡಳಿತ, ನ್ಯಾಯ ಮತ್ತು ಖಜಾನೆಗಳ ಮುಖ್ಯಸ್ಥನನ್ನಾಗಿ ವಿಜೀರ್ಣನ ನೇಮಕ ಮಾಡಿದ. ಅವನಿಗೆ ಪ್ರಧಾನಮಂತ್ರಿ ಎಂಬಂತ ಒಂದು ಹುದ್ದೆಯನ್ನು ಕೊಟ್ಟ. ಅವನ ಮುಖಾಂತರ ಈಜಿಪ್ತಿನ ಆಡಳಿತ ವ್ಯವಸ್ಥೆಯ ಮೇಲ್ವಿಚಾರಣೆ, ಈಜಿಪ್ಟ್ದಲ್ಲಿರುವಂತಹ ಕಾನೂನು ವ್ಯವಸ್ಥೆಯ ಒಂದು ಸುಧಾರಣೆ ಇರಬಹುದು, ಕಾನೂನುಗಳನ್ನು ಜಾರಿಗೆ ತರೋದಿರಬಹುದು, ಅದರಂತೆ ಖಜಾನೆಗಳ ಒಂದು ವ್ಯವಸ್ಥೆ, ಲೆಕ್ಕಪತ್ರಗಳನ್ನು ನೀಡೋದಿರಬಹುದು, ಅಥವಾ ತೆರಿಗೆಯನ್ನು ವಸೂಲು ಮಾಡೋದಿರಬಹುದು, ತೆರಿಗೆ ಹಾಕೋದಿರಬಹುದು, ಏನೇ ಇರಬಹುದು, ಅವೆಲ್ಲವುಗಳ ಆಡಳಿತ, ನ್ಯಾಯ ಮತ್ತು ಖಜಾನೆಗಳ ಮುಖ್ಯಸ್ಥನನ್ನಾಗಿ ಈ ಒಬ್ಬ ವಿಜೀರ್ ಎಂಬಂತ ಪ್ರಧಾನಮಂತ್ರಿಗೆ ಅಧಿಕಾರವನ್ನು ಕೊಟ್ಟ. ಆನಂತರ ಈ ಒಬ್ಬ ವಿಜೀರನಿಗೆ ಸಹಾಯ ಮಾಡಲಿಕ್ಕೆ ಹಲವಾರು ಅಧಿಕಾರಿಗಳಿದ್ರು. ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಕೆಲಸ ಕಾರ್ಯ ಮಾಡ್ತಿರ್ಲಿಲ್ಲ. ಈ ಫೆರೋ ಹೇಗೆ ತನ್ನ ಅಧಿಕಾರವನ್ನು ಹಂಚಿಕೊಂಡ್ಬಿಟ್ನೋ ಹಾಗೆ ಪ್ರಧಾನಮಂತ್ರಿಯಾಗಿ ನೇಮಕನಾದಂತಹ ವಿಜೀರ್ ಏನ್ ಮಾಡಿದ, ತನ್ನ ಒಂದು ಆಡಳಿತದಲ್ಲಿ ವಿಚಾರಗಳಲ್ಲಿ ಸಹಾಯ ಮಾಡಲಿಕ್ಕೆ ಕೆಲವು ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ. ಆ ಅಧಿಕಾರಿಗಳ ಸಹಾಯದಿಂದ ವಿಜೀರ್ ಎಂಬಂತಹ ಪ್ರಧಾನಮಂತ್ರಿ ಈಜಿಪ್ತಿನಲ್ಲಿ, ಪ್ರಾಚೀನ ಈಜಿಪ್ತಿನ ಹಳೆಯ ರಾಜಮನೆತನಗಳ ಕಾಲದಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ. ನೋಡಿ, ಅಂದ್ರೆ ಇದು ನಮಗೆ ಆಧುನಿಕ ರಾಜಕೀಯ ವ್ಯವಸ್ಥೆಯ ಅಸ್ತಿತ್ವದ ಬೇರನ್ನು ನಾವು ಈ ನಾಗರಿಕತೆಯಲ್ಲಿ ನೋಡಬಹುದು ಅಂತ. ನೋಡಿ, ಈಗಲೂ ಹಾಗೆ ಇದೆ ಅಲ್ವಾ? ನೋಡಿ, ಅವ್ರು ಹಾಕೊಟ್ಟಂತ ಒಂದು ಬಳುವಳಿಗಳಂತ ಹೇಳ್ಬೋದು ನಾವು ಇದನ್ನ. ನೋಡಿ, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ತೆರಿಗೆ ಸಂಗ್ರಹ ಮಾಡೋದಿರಬಹುದು, ದಾಖಲೆ ಪತ್ರಗಳನ್ನು ಇಡುವುದು, ಲೆಕ್ಕ ಪತ್ರಗಳ ಒಂದು ದಾಖಲೆ ಇಡುವುದು, ಈ ಕೆಲಸ ಕಾರ್ಯಗಳನ್ನು ಈ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದ. ನೋಡಿ, ಅವ್ರಿಗೆ ಒಂದೊಂದು ಕರ್ತವ್ಯಗಳನ್ನು ಕೊಡ್ತಾ ಇದ್ರು. ಈ ನಮ್ಮ ಆಧುನಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಮಂತ್ರಿಗಳನ್ನ ನೇಮಕ ಮಾಡಿದೀವಲ್ವಾ, ಹಾಗೆ ಇವರು ಅಧಿಕಾರಿಗಳ ಎಂಬಂತ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ರು. ಈ ಅಧಿಕಾರಿಗಳಿಗೆ ಆಯಾ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ರು. ಆ ಕೆಲಸ ಕಾರ್ಯಗಳನ್ನು ಮಾತ್ರ ಅವರು ಮಾಡಬೇಕು. ಎಲ್ಲ ಅಧಿಕಾರಿಗಳು ಎಲ್ಲ ಕೆಲಸ ಮಾಡೋದಲ್ಲ. ನೋಡಿ, ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ಕೆಲಸ ಇರ್ತದೋ ಆ ಕೆಲಸವನ್ನು ಮಾತ್ರ ಅವರು ಮಾಡಬೇಕು. ಆ ಕೆಲಸ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು, ಸ್ವತಂತ್ರವಾದಂತಹ ಜವಾಬ್ದಾರಿಯನ್ನು ಫೆರೋ ಮತ್ತು ವಿಜೀರ್ ಎಂಬಂತಹ ಪ್ರಧಾನಮಂತ್ರಿ ಅಧಿಕಾರಿಗಳಿಗೆ ಕೊಟ್ಟಿದ್ರು. ನೋಡಿ, ಯಾವುದೇ ರೀತಿಯಾದಂತಹ ಒಂದು ನಿಯಂತ್ರಣ
ಅಂದ್ರೆ ಫೇರೋ ಆಗಲಿ ವಿಜೀರ್ ಆಗಲಿ ಅಧಿಕಾರಿಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿರಲಿಲ್ಲ. ಅವರಿಗೆ ಸ್ವತಂತ್ರವಾಗಿ ಆಡಳಿತ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಅದಕ್ಕಾಗಿ ಇವರ ಕಾಲದಲ್ಲಿ, ಹಳೆಯ ರಾಜಮನೆತನಗಳ ಕಾಲದಲ್ಲಿ ಒಳ್ಳೆಯ ಒಂದು ಆಡಳಿತ ವ್ಯವಸ್ಥೆ ನಿರ್ಮಾಣ ಆಗಿತ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಹಾಗಾದ್ರೆ ಹಳೆಯ ರಾಜಮನೆತನಗಳ ಕಾಲವಾದಂತಹ, ಪಿರಮಿಡ್ ಕಾಲವಾದಂತಹ ಆ ಒಂದು ಕಾಲದಲ್ಲಿ, ಆ ಒಂದು ಅವಧಿಯಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಒಂದು ರಾಜಕೀಯ ಚಟುವಟಿಕೆಗಳು ನಡೆದಿದ್ದಾವ ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಇನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಎರಡನೇ ಭಾಗ, 3 ಭಾಗ ಮಾಡಿವಲ್ವಾ? ಮೊದಲನೇ ಭಾಗ ಹಳೆಯ ರಾಜಮನೆತನಗಳ ಕಾಲ, ಇನ್ನು ಎರಡನೇ ಭಾಗ ಮಧ್ಯ ರಾಜಮನೆತನಗಳ ಕಾಲ ಅಂತ ಹೇಳಿಬಿಟ್ಟು, ಮಧ್ಯ ರಾಜಮನೆತನಗಳ ಕಾಲ. ಇದನ್ನ ಭೂ ಮಾಲೀಕರ ಮತ್ತು ಸರ್ದಾರರ ಕಾಲ ಅಂತ ಕರೀತಾರೆ. ನೋಡಿ, ಒಂದೇ ಕಾಲವಾದಂತಹ ಹಳೆಯ ರಾಜಮನೆತನಗಳ ಕಾಲವನ್ನು ಪಿರಮಿಡ್ಗಳ ಕಾಲ ಅಂತ ಕರೆದ್ರೆ, ಮಧ್ಯ ರಾಜಮನೆತನಗಳ ಕಾಲವನ್ನು ಭೂ ಮಾಲೀಕರ ಮತ್ತು ಸರ್ದಾರರ ಕಾಲ ಅಂತ ಕರಿತೀವಿ. ಯಾಕಂದ್ರೆ ಈ ಒಂದು ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರ್ದಾರರು ಫೆರೋಗಳಿಗಿಂತ ಬಲಿಷ್ಠರಾಗ್ಬಿಟ್ರು. ನೋಡಿ, ಫೆರೋಗಳಿಗಿಂತ ಬಲಿಷ್ಠರಾಗಿ ಫೆರೋಗಳ ಅಧಿಕಾರವನ್ನೇ ಕಿತ್ಕೊಂಡ್ಬಿಟ್ರಿ ಇವರು. ನೋಡಿ, ಕಿತ್ತುಕೊಂಡು ತಮ್ಮದೇ ಆದಂತಹ ಆಡಳಿತವನ್ನು, ತಮ್ಮದೇ ಆದಂತಹ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಪ್ರಾಚೀನ ಈಜಿಪ್ಟ್ನಲ್ಲಿ ಪ್ರಾರಂಭಿಸಿದರು. ಅದಕ್ಕಾಗಿ ಇದನ್ನು ನಾವು ಭೂ ಮಾಲೀಕರ ಮತ್ತು ಸರ್ದಾರರ ಕಾಲ ಅಂತ ಕರಿತೀವಿ. ಆದರೆ ಈ ಒಂದು ಕಾಲ ಅರಾಜಕತೆಗಳ ಕಾಲವಾಗಿತ್ತು. ನೋಡಿ, ಅರಾಜಕತೆ ಕಾಲ ಆಗಿತ್ತು. ಯಾಕಂದ್ರೆ ಭೂ ಮಾಲೀಕರ ಮತ್ತು ಸರ್ದಾರರ ನಡುವೆ ಐಕ್ಯತೆ ಇರಲಿಲ್ಲ. ನೋಡಿ, ಅವ್ರು ಬಡ್ದಾಡ್ತಾ ಇದ್ರು, ನನಗೆ ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ಬನೇ ಸರ್ದಾರ ಇರಲಿಲ್ಲ, ಒಬ್ಬನೇ ಭೂ ಮಾಲೀಕ ಇರಲಿಲ್ಲ, ಹಲವಾರು ಜನರಿದ್ರು. ಅವರೆಲ್ಲರೂ ಅಧಿಕಾರಕ್ಕಾಗಿ ಬಾಯಿ ಬಿಡ್ತಾ ಇದ್ರು. ಅದಕ್ಕಾಗಿ ಅವರಲ್ಲಿ ಐಕ್ಯತೆ ಇರದೆ ಅವರಲ್ಲಿ ಅಂತಃಕಲಗಳು ಉಂಟಾಗಿಬಿಟ್ಟವು. ಅಂತಃಕಲಗಳು ಉಂಟಾಗಿ ಅಧಿಕಾರಕ್ಕಾಗಿ ಅವರು ಕಚ್ಚಾಲಿಗೆ ಪ್ರಾರಂಭ ಮಾಡಿದರು. ಅವಾಗ ಏನಾಯಿತು, ಈಜಿಪ್ಟ್ನಲ್ಲಿ ಅರಾಜಕತೆ ಉಂಟಾಯಿತು. ಪ್ರಜೆಗಳ ಬಗ್ಗೆ ಯಾರು ಲಕ್ಷ್ಯ ಕೊಡಲೇ ಇಲ್ಲ, ರಾಜಕೀಯ ವ್ಯವಸ್ಥೆ ಬಗ್ಗೆ ಯಾರೂ ವಿಚಾರಣೆ ಮಾಡಲಿಲ್ಲ. ತಮ್ಮ ಅಧಿಕಾರಕ್ಕಾಗಿ ತಮ್ಮಲ್ಲೇ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಂತಃಕಲಗಳು ಉಂಟಾಗಿ ಪ್ರಾಚೀನ ಈಜಿಪ್ತಿನ ಒಂದು ರಾಜಕೀಯ ವ್ಯವಸ್ಥೆ ಅರಾಜಕತೆಯ ಒಂದು ವ್ಯವಸ್ಥೆಯಾಗಿ ನಿರ್ಮಾಣ ಆಗಿಬಿಡ್ತು. ನೋಡಿ, ಯಾಕೆ ಬಂದ ಅದಕ್ಕೆ ಮೂಲ ಕಾರಣ ಈ ಅವಧಿಯಲ್ಲಿರುವಂತಹ ಭೂ ಮಾಲೀಕರು ಮತ್ತು ಸರ್ದಾರರಲ್ಲಿರುವಂತಹ ಒಂದು ಅನೈಕ್ಯತೆ. ಐಕ್ಯತೆಯಿಂದ ಕೂಡಿ ಏನಾದರೂ ಒಳ್ಳೆಯದನ್ನು ಮಾಡಿದ್ರೆ, ರಾಜಕೀಯ ವ್ಯವಸ್ಥೆಯನ್ನು ಮಾಡಿದ್ರೆ ಸರಿಯಾಗಿರ್ಬೋದಿತ್ತು. ಆದ್ರೆ ಇಲ್ಲಿ ಹಾಗ ಆಗಲಿಲ್ಲ. ಈ ಒಂದು ಕಾಲ ಅರಾಜಕತೆಯ ಕಾಲ ಆಗಿ ನಿರ್ಮಾಣ ಆಗಿತ್ತು. ಈ ಒಂದು ಅರಾಜಕತೆಯ ಒಂದು ಅವಧಿಯಲ್ಲಿ 1ನೇ ಅಮೆನ್ಹಾತೆಪ್ ಎಂಬಂತ ಒಬ್ಬ ಈಜಿಪ್ತಿನ ಫೆರೋ, 1ನೇ ಅಮೆನ್ಹಾತೆಪ್ ಎಂಬಂತ ಒಬ್ಬ ಫೆರೋ ಏನ್ ಮಾಡಿದಪ್ಪ ಅಂತಂದ್ರೆ, ಏನು ಅರಾಜಕತೆ ಉಂಟಾಗಿತ್ತು, ಭೂ ಮಾಲೀಕರ ಮತ್ತು ಸರ್ದಾರ ನಡುವೆ ಏನು ಅನೈಕ್ಯತೆ ಉಂಟಾಗಿ ಅವ್ರು ಜಗಳಾಡ್ತಾ ಇದ್ರು, ಅದನ್ನೆಲ್ಲವನ್ನು ಹೋಗಲಾಡಿಸಿ 1ನೇ ಅಮೆನ್ಹಾತೆಪ್ ಎಂಬಂತ ಫೆರೋ ಮತ್ತು ಈಜಿಪ್ತಿನಲ್ಲಿ ಫೆರೋಗಳ ಪ್ರಭುತ್ವವನ್ನು ಪುನಃ ಸ್ಥಾಪನೆ ಮಾಡಿದ. ನೋಡಿ, ಫೆರೋಗಳ ಪ್ರಭುತ್ವವನ್ನು ಮತ್ತೊಮ್ಮೆ ಸ್ಥಾಪನೆ ಮಾಡಿದ. ಅಂದ್ರೆ ಇಲ್ಲಿ ಮಧ್ಯಕಾಲದ ಅವಧಿಯಲ್ಲಿ ಫೆರೋಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಭೂ ಮಾಲೀಕರು ಮತ್ತು ಸರ್ದಾರರು ಫೆರೋಗಳಿಗಿಂತ ಬಲಿಷ್ಠರಾಗಿದ್ರು. ಅದಕ್ಕಾಗಿ ಫೆರೋಗಳು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಅವರ ಒಂದು ಆಡಳಿತ ಸಂಪೂರ್ಣವಾಗಿ ನಿಂತು ಹೋಗ್ಬಿಟ್ಟಿತ್ತು. ಆದರೆ ಈ ಒಂದು ಅರಾಜಕತೆಯ ಲಾಭವನ್ನು ತಗೊಂಡು 1ನೇ ಅಮೆನ್ಹಾತೆಪ್ ಎಂಬಂತ ಒಬ್ಬ ಫೆರೋ ಏನ್ ಮಾಡಿದ, ಅವರ ಅಧಿಕಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಮತ್ತೆ ಫೆರೋಗಳ ಪ್ರಭುತ್ವವನ್ನು ಈಜಿಪ್ಟ್ನಲ್ಲಿ ಸ್ಥಾಪನೆ ಮಾಡಿದ. ಅಲ್ಲಿಗೆ ಮಧ್ಯ ರಾಜಮನೆತನಗಳ ಕಾಲ ಮುಕ್ತಾಯವಾಯಿತು. ಇನ್ನು ರಾಜಕೀಯ ವ್ಯವಸ್ಥೆಯ 3ನೇ ಭಾಗಪ್ಪ ಅಂದ್ರೆ
ಹೊಸ ರಾಜ್ಯಗಳ ಕಾಲ. ಹೊಸ ರಾಜ್ಯಗಳ ಕಾಲ. ಯಾಕಂದ್ರೆ ಒಂದೇ ಅಮನ್ ಆತ್ಯಪ್ಪ ಭೂ ಮಾಲೀಕರ ಮತ್ತು ಸರ್ದಾರರಿಂದ ಅಧಿಕಾರವನ್ನು ಕಿತ್ತುಕೊಂಡು ಈಜಿಪ್ಟ್ನಲ್ಲಿ ಫೆರೋಗಳ ಅಧಿಕಾರವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ. ಆವಾಗಲಿಂದ ಈಜಿಪ್ಟ್ನಲ್ಲಿ ಹೊಸ ರಾಜ್ಯಗಳ ಕಾಲ ಉಂಟಾಯಿತು. ಈ ಒಂದು ಹೊಸ ರಾಜ್ಯಗಳ ಕಾಲವನ್ನು ಸಾಮ್ರಾಜ್ಯ ಯುಗ ಅಂತ ನಾವು ಕರಿತೀವಿ. ನೋಡಿ, ಸಾಮ್ರಾಜ್ಯ ಯುಗ, ಹೊಸ ರಾಜ್ಯಗಳ ಒಂದು ಕಾಲವನ್ನು ಸಾಮ್ರಾಜ್ಯ ಯುಗ ಅಂತ ನಾವು ಕರಿತೀವಿ. ಯಾಕಪ್ಪ ಅಂದ್ರೆ ಈ ಅವಧಿಯಲ್ಲಿ ಈಜಿಪ್ತು ಸಾಮ್ರಾಜ್ಯವಾಗಿ ಬೆಳೀತು. ಯಾಕಂದ್ರೆ ಈಜಿಪ್ಟ್ನಲ್ಲಿರುವಂಥ ಫೆರೋಗಳು ಏನು ಮಾಡಿದ್ರಪ್ಪ ಅಂತಂದ್ರೆ ಬಲಿಷ್ಠವಾದಂತಹ ಸೈನ್ಯವನ್ನು ಕಟ್ಟಿದರು, ಬಲವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು, ಬೇರೆ ಬೇರೆ ಪ್ರದೇಶಗಳನ್ನು ಈಜಿಪ್ತಿನ ಸುತ್ತಲಿನ ಪ್ರದೇಶಗಳನ್ನು ಸ್ವಾಧೀನ ಮಾಡಿಕೊಂಡ್ರು, ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿದರು, ತಮ್ಮ ರಾಜ್ಯಕ್ಕೆ ಅನೇಕ ಪ್ರದೇಶಗಳ ಒಂದು ಸೇಖರಿಸಿದರು ಅಥವಾ ಒಂದುಗೂಡಿಸಿದರು. ಆ ಎಲ್ಲ ಪ್ರದೇಶಗಳ ಒಂದು ಆಡಳಿತ ಯಂತ್ರವನ್ನು ತಮ್ಮ ನೇರವಾದಂಥ ಒಂದು ಹಿಡಿತಕ್ಕೆ ತಗೊಂಡ್ಬಂದರು. ಅದಕ್ಕಾಗಿ ಈ ಒಂದು ಕಾಲವನ್ನು ಸಾಮ್ರಾಜ್ಯಗಳ ಒಂದು ಕಾಲ ಅಂತ ನಾವು ಕರಿತೀವಿ. ಈ ಒಂದು ಕಾಲದಲ್ಲಿ ಒಂದನೇ ಥಟಮೋಸ್ ಎಂಬಂತ ಒಬ್ಬ ಫೆರೋ ಏನು ಮಾಡಿದಪ್ಪ ಅಂದ್ರೆ ಹೊಸ ಹೊಸ ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ. ನೋಡಿ, ಸಾಮ್ರಾಜ್ಯ ಯುಗ. ನೋಡಿ, ಈ ಅವಧಿಯಲ್ಲಿ ರಾಜರು ಬಲಿಷ್ಠವಾದಂಥ ಸೈನ್ಯ ಕಟ್ಟಿದ್ರಲ್ವಾ, ಮತ್ತು ಬಲಿಷ್ಠವಾದಂಥ ಸೈನ್ಯ ಕಟ್ಟಿದಾರಪ್ಪ ಅಂತಂದ್ರೆ ಆ ಸೈನ್ಯವನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದು? ಅದಕ್ಕಾಗಿ ಅವರು ಏನು ಮಾಡಿದ್ರು, ಬೇರೆ ಬೇರೆ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿ ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ವಿಸ್ತರಣೆ ಮಾಡಿದರು. ತಮ್ಮ ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿ ಈಜಿಪ್ತನ್ನು ಸಾಮ್ರಾಜ್ಯವನ್ನಾಗಿ ಅವರು ಮಾಡಿದರು ಎಂಬಂಥ ಒಂದು ವಿಚಾರ. ಅದರಲ್ಲಿ ಒಂದನೇ ಥಟಮೋಸ ಸಾಮ್ರಾಜ್ಯ ನಿರ್ಮಾಣ ಮಾಡಿ ವಿಶಾಲವಾದಂತಹ ಒಂದು ಭೂ ಪ್ರದೇಶವನ್ನು ಈಜಿಪ್ತಿನ ಫೆರೋಗಳಿಗೆ ಮಾಡಿಕೊಟ್ಟ. ಅವನ ನಂತರ ಅವನ ಮಗಳು ಆಡಳಿತವನ್ನು ಮಾಡಿದ್ಲು. ಅವಳು ಯಾರಪ್ಪ ಅಂದ್ರೆ ಹ್ಯಾಪ್ ಸೆತ್ ಸುತ್ ಅಂತ ಹೇಳಿಬಿಟ್ಟು ಕೆಲವರು ಬೇರೆ ಬೇರೆಯಾಗಿ ಉಚ್ಚಾರಣೆ ಮಾಡ್ತಾರೆ. ಹ್ಯಾಡ್ ಸೆಪ್ ಸುತ್ ಅಂತಲೂ ಮಾಡ್ತಾರೆ, ಹ್ಯಾಡ್ ಸೆಪುಟ್ ಅಂತಲೂ ಕೂಡ ಮಾಡ್ತಾರೆ. ಸರಳವಾದಂಥ ಒಂದು ವ್ಯಾಖ್ಯಾನದಲ್ಲಿ ಹ್ಯಾಪ್ ಸೆತ್ ಸುತ್ ಅಂತ ಅವಳ ಹೆಸರು. ಒಂದನೇ ಥಟಮೋಸನ ಮಗಳು ಇವಳು ತನ್ನ ತಂದೆಯ ಅಥವಾ ಒಂದನೇ ಥಟಮೋಸನ ನಂತರ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು 21 ವರ್ಷಗಳ ಕಾಲ ಈಜಿಪ್ಟ್ನಲ್ಲಿ ಆಳ್ವಿಕೆ ಮಾಡಿದ್ಳು. ನೋಡಿ, ಒಬ್ಬ ಮಹಿಳೆ ಈಜಿಪ್ಟ್ನಲ್ಲಿ 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಾಳ. ಅದು ಎಂಥ ಆಡಳಿತ? ಅತ್ಯಂತ ಉನ್ನತವಾದಂಥ ಆಡಳಿತ, ಅತ್ಯಂತ ಶ್ರೇಷ್ಠವಾದಂಥ ಆಡಳಿತವನ್ನು ಮಾಡಿದಾಳ, ಅತ್ಯಂತ ಮಾದರಿಯುತವಾದಂಥ ಆಡಳಿತವನ್ನು ಮಾಡಿದಾಳ. ನೋಡಿ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ರಾಜಕೀಯ ರಂಗದಲ್ಲಿ ಭಾಗವಹಿಸಿ ಅತ್ಯಂತ ಸಮರ್ಥವಾಗಿ ಆಡಳಿತವನ್ನು ಈ ಒಬ್ಬ ಈಜಿಪ್ತಿನ ರಾಣಿಯಾದಂತಹ ರಾಣಿ ಹ್ಯಾಪ್ ಸೆತ್ ಸುತ್ತಳು ಮಾಡಿದಾಳ. ಅದಕ್ಕಾಗಿ ಅವಳನ್ನು ಜಗತ್ತಿನ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತ ಕರೀತಾರೆ. ನೋಡಿ, ಜಗತ್ತಿನ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ರಾಣಿ ಹ್ಯಾಪ್ ಸೆತ್ ಸುತ್. ಆದ್ರೆ ಏನು ಮಾಡಿದಾಳೆ ಇವಳು? ರಾಣಿ ಹ್ಯಾಪ್ ಸೆತ್ ಸುತ್ತಳು ಆಡಳಿತ ಯಾವ ರೀತಿಯಾಗಿತ್ತು? ಅಲ್ಲಿ ಕೆಲವು ಮೂಲಾಧಾರಗಳ ಮುಖಾಂತರ ಅವಳ ಫೋಟೋವನ್ನು ನಾವು ನೋಡ್ತಾ ಇದ್ದೀವಿ. ಇವಳು ರಾಣಿ ಹ್ಯಾಪ್ ಸೆತ್ ಸುತ್. ನೋಡಿ, ಇವಳ ಒಂದು ಆಡಳಿತ ಈಜಿಪ್ಟ್ನಲ್ಲಿ ಅತ್ಯಂತ ಉನ್ನತ ಮಟ್ಟದ್ದಾಗಿತ್ತು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಆದ್ರೆ ಇವಳು ಏನು ಮಾಡಿದಾಳಪ್ಪ? ನೋಡಿ, ಇವಳು ಪ್ರಜೆಗಳ ಕಷ್ಟಗಳನ್ನ ತಿಳಿಯಲಿಕ್ಕೆ ಸ್ವತಃ ವೇಷ ಮರೆಸಿಕೊಂಡು ಹೋಗ್ತಿದ್ಲಂತ. ಯಾಕಪ್ಪ ಅಂದ್ರೆ ಕೃತಕ ಗಡ್ಡಧಾರಿಯಾಗಿ ಸೇನಾನಿ ವೇಷವನ್ನು ಧರಿಸಿಕೊಂಡು ಪ್ರಜೆಗಳಲ್ಲಿ ಬೆರೆತು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ಲಂತ ಅವಳು. ನೋಡಿ, ಎಲ್ಲ ಪ್ರಜೆಗಳು ರಾಜನ ಹತ್ರ ಅಥವಾ ರಾಣಿಯ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಮತ್ತು ಆದರೂ ಕೂಡ ಆ ಸಮಸ್ಯೆಗಳಿಗೆ ಬೇಗ ಪರಿಹಾರನೂ ಸಿಕ್ಕಂಗಲ್ಲ ಬಿಡಿ. ಆ ಮತ್ತು ಬೇರೆ ಈಗ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಅದಕ್ಕಾಗಿ ಇವಳು ಏನು ಮಾಡ್ತಾ ಇಲ್ಲಪ್ಪ ಅಂದ್ರೆ ಪ್ರಜೆಗಳ ಕಷ್ಟಗಳನ್ನು ತಿಳ್ಕೊಳ್ಳಿಕ್ಕೆ ತಾನೇ ಸ್ವತಃ ಹೋಗ್ತಾ ಇದ್ದು ಪ್ರಜೆಗಳ ಬಳಿ. ನೋಡಿ,
ಪ್ರಜೆಗಳ ಬಳಿ ತಾನೇ ಸ್ವತಃ ಹೋಗ್ತಾ ಇದ್ಲು. ಅದು ಹೇಗೆ? ರಾಣಿ ಹಾಗೆ ಅಲ್ಲ, ಸಾಮಾನ್ಯರಂತೆ ವೇಷ ಮರೆಸಿಕೊಂಡು, ಬೇರೆ ಬೇರೆ ವೇಷವನ್ನು ಧರಿಸಿಕೊಂಡು, ವಿಶೇಷವಾಗಿ ಅವಳು ಕೃತಕ ಗಡ್ಡಧಾರಿಯಾಗಿ ಸೇನಾನಿ ವೇಷವನ್ನು ಧರಿಸಿಕೊಂಡು ಈಜಿಪ್ಟ್ ಸಾಮ್ರಾಜ್ಯದಾದ್ಯಂತ ಅವಳು ಅಲದಾಡ್ತಾ ಇದ್ಲು. ನೋಡಿ, ಪ್ರಜೆಗಳಲ್ಲಿ ಬೆರೆತು ಅವರ ಕಷ್ಟಗಳನ್ನು ತಿಳಿತಾ ಅವಳು ಕೇಳ್ತಾ ಇದ್ಲು, ನಿಮಗೇನು ಕಷ್ಟ ಇದೆ, ನಿಮ್ಮ ಕಷ್ಟಗಳೇನು? ಅವಳೇ ಸ್ವತಃ ಕಣ್ಣಾರೆ ನೋಡ್ತಿದ್ಲು. ನೋಡಿ, ಏನು ಕಷ್ಟ ಇದೆಯಪ್ಪ ಇವರಿಗೆ, ಈ ಕಷ್ಟಕ್ಕೆ ಏನು ಪರಿಹಾರ ಎಂಬುದನ್ನು ಅವಳು ತಿಳ್ಕೊಂಡು ತಾನೇ ಆ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ಲಂತ. ನೋಡಿ ಹೇಗಿದೆ, ಎಂತಹ ಒಂದು ಆಡಳಿತ ಕೊಟ್ಟಿರ್ಬೇಕಲ್ವ ಇವಳು. ಹಾಗಾದರೆ ಪ್ರಜಾಹಿತ ತತ್ಪರವಾದಂತಹ ಆಡಳಿತ ವ್ಯವಸ್ಥೆಗೆ ಮೇಲೋತ್ಪಾಟನೆ ಹಾಕಿದಂತಹ ವಿಶ್ವದ ಪ್ರಥಮ ಸಾಮ್ರಾಜ್ಞಿ ರಾಣಿ ಹ್ಯಾಟ್ಷೆಪ್ಸುತ್ ಅಂತ ನಾವು ಹೇಳಬಹುದು. ನೋಡಿ, ಎಂತಹ ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಇವಳು ಮಾಡಿದಾಳ. ಮತ್ತು ಈಜಿಪ್ಟ್ನಲ್ಲಿ ಬಲವಾದಂತಹ ಸರ್ಕಾರವನ್ನು ರಚನೆ ಮಾಡಿದಳು, ಸೈನ್ಯವನ್ನು ಸಂಘಟಿಸಿದಳು. ಯಾಕಂದರೆ ಈಜಿಪ್ಟ್ ಸಾಮ್ರಾಜ್ಯವಾಗಿ ನಿರ್ಮಾಣ ಆಗಿತ್ತು. ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಇವಳು ಏನು ಮಾಡಿದ್ಲು? ಬಲಿಷ್ಠವಾದಂಥ ಸೈನ್ಯವನ್ನು ಸಂಘಟನೆ ಮಾಡಿದ್ಲು, ಅವರಿಗೆ ಬೇಕಾದಂತಹ ತರಬೇತಿಯನ್ನು ಕೊಟ್ಟಲು, ಪ್ರಜೆಗಳ ಕಷ್ಟಗಳನ್ನು ತಾನೇ ಸ್ವತಃ ಅರಿತುಕೊಂಡ್ಲು, ಆ ಕಷ್ಟಗಳಿಗೆ ಪ್ರತಿಸ್ಪಂದಿಸಿ ಪ್ರಜೆಗಳ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಿದ್ಲು, ತಾನೇ ಸ್ವತಃ ಕಷ್ಟಗಳನ್ನು ಕಣ್ಣಾರೆ ನೋಡಿ ಅವುಗಳಿಗೆ ಪರಿಹಾರವನ್ನು ನೀಡಿದ್ಲು, ಬಲವಾದಂಥ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿದ್ಲು. ಇದರಿಂದ ಈಜಿಪ್ಟ್ನಲ್ಲಿ ಈ ಒಂದು ಸಾಮ್ರಾಜ್ಯ ಯುಗದಲ್ಲಿ ಅತ್ಯಂತ ಅದ್ಭುತವಾದಂಥ ಪ್ರಗತಿಯಾಯಿತು, ಬೆಳವಣಿಗೆಗಳಾದವು. ನೋಡಿ, ಪ್ರಜೆಗಳು ಅತ್ಯಂತ ಸುಖ ಸಂತೋಷದಿಂದ ಜೀವನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವಳು ಕಲ್ಪಿಸಿಕೊಟ್ಲು. ಈಜಿಪ್ತಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣಕರ್ತಲಾದ್ಲು. ನೋಡಿ, ಎಲ್ಲ ರಂಗಗಳ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವಳು ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದ್ಲು. ಅತ್ಯಂತ ಸುಭಿಕ್ಷೆಯ ನಾಡನ್ನಾಗಿ ಈಜಿಪ್ತನ್ನು ಇವಳು ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿದ್ಲು. ಮತ್ತು ಇವಳ ಕಾಲದಲ್ಲಿ ಈಜಿಪ್ತಿನ ರಾಜಧಾನಿ ಥೀಬ್ಸ್ ಅಂತ ಆಯಿತು. ಥೀಬ್ಸ್ ಅನ್ನು ಇವಳು ರಾಜಧಾನಿಯನ್ನಾಗಿ ಮಾಡಿಕೊಂಡ್ಳು. ಥೀಬ್ಸ್ ಮೊದಲಿಗೆ ಪ್ರಾರಂಭದಲ್ಲಿ ಮೀನಸ್ ದೊರೆ ಮೆಂಫಿಸ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಆದರೆ ಇವಳು ಸಾಮ್ರಾಜ್ಯ ಯುಗದಲ್ಲಿ, ಇದು ಹಳೆಯ ರಾಜಮನೆತನಗಳ ಕಾಲದಲ್ಲಿ ಈಜಿಪ್ತಿನ ರಾಜಧಾನಿ ಮೆಂಫಿಸ್ ಅಂತಿತ್ತು. ಆದರೆ ಸಾಮ್ರಾಜ್ಯ ಯುಗದ ಒಂದು ಕಾಲದಲ್ಲಿ ಈಜಿಪ್ತಿನ ರಾಜಧಾನಿ ಥೀಬ್ಸ್ ಆಯಿತು. ಥೀಬ್ಸ್ ಅನ್ನು ರಾಜಧಾನಿಯನ್ನೇ ಮಾಡಿಕೊಂಡು ಥೀಬ್ಸ್ ಸಮೀಪ ಇವಳು ಏನು ಮಾಡಿದಪ್ಪ ಅಂದ್ರೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ಲು. ಕಾರ್ನಾರ್ಕ್ ಎಂಬಂಥ ಒಂದು ದೇವಾಲಯ. ಈ ಒಂದು ದೇವಾಲಯವನ್ನು ನಿರ್ಮಿಸಿ ಅದರ ಎದುರಿಗೆ ಒಂದು ಏಕಶಿಲಾಸ್ತಂಭವನ್ನು ನಿಲ್ಲಿಸಿದ್ಲು. ಏಕಶಿಲಾಸ್ತಂಭ, ಅದಕ್ಕೆ ಹೆಸರು ಓಬಲಿಸ್ಕ್ ಅಂತ ಹೆಸರು. ಅದು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಡಿಟೇಲ್ ಆಗಿ ಬರ್ತದೆ. ಏಕಶಿಲಾಸ್ತಂಭವನ್ನು ನಿರ್ಮಾಣ ಮಾಡಲಿ, ಅದರ ಮೇಲೆ ಏನು ಮಾಡಿಲ್ಲಪ್ಪ ಅಂದ್ರೆ ಇವಳು ತನ್ನ ಸಾಧನೆಗಳನ್ನು ಕೆತ್ತಿಸಿದ್ಲು. ತಾನು ಏನೇನು ಮಾಡಿದಾಳ ನೋಡಿ. ಅವಳು ಯಾವ ಸಾಧನೆಗಳನ್ನು ಮಾಡಿದಾಳ, ಆ ಸಾಧನೆಗಳನ್ನು ಕಾರ್ನಾರ್ಕ್ ಎಂಬಂಥ ಥೀಬ್ಸ್ ಸಮೀಪದ ಕಾರ್ನಾರ್ಕ್ ಎಂಬಂತಹ ದೇವಾಲಯದ ಮುಂದೆ ಒಬೆಲಿಸ್ಕ್ ಎಂಬ ಒಂದು ಏಕಶಿಲಾಸ್ತಂಭವನ್ನು ನಿರ್ಮಾಣ ಮಾಡಿ ಆ ಶಿಲಾಸ್ತಂಭದ ಮೇಲೆ ಅವಳು ತನ್ನ ಸಾಧನೆಯನ್ನು ಕೆತ್ತಿಸಿದಾಳ. ಅಷ್ಟಲ್ಲದೆ ಅದರ ಮೇಲೆ ತನ್ನ ಸಾಧನೆಗಳ ಒಂದು ನಿರೂಪಣೆಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಅವಳು ಸಂಗ್ರಹಿಸಿದಾಳ. ನೋಡಿ, ಅವಳು ಏನೇನು ಮಾಡಿದ. ಈಜಿಪ್ಟ್ನಲ್ಲಿ ರಾಣಿಯಾಗಿ ಅವಳು ಮಾಡಿದಂಥ ಕೆಲಸ ಕಾರ್ಯಗಳೇನಾಗಿದ್ದಾವ, ಆ ಕೆಲಸ ಕಾರ್ಯಗಳಿಂದ ಈಜಿಪ್ಟ್ನಲ್ಲಿ ಯಾವ ರೀತಿಯಾದಂಥ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಎಂಬಂಥ ಒಂದು ವಿಚಾರ ಆ ಒಂದು ಒಬೆಲಿಸ್ಕ್ನ ಆಧಾರದ ಮೇಲೆ ನಾವಿಲ್ಲಿ ಸಂಗ್ರಹ ಮಾಡಬಹುದು. ಈ ಒಂದು ಒಬೆಲಿಸ್ಕ್ ಮೇಲೆ ಮೇಲ್ಭಾಗದಲ್ಲಿ ಪೂರ್ತಿ ಇವಳನ್ನು ಪುರುಷ ವೇಷಧಾರಿಯಾಗಿ ಕೆತ್ತನೆ ಮಾಡಿದ್ದಾರಂತ. ನೋಡಿ, ಕಾರ್ನಾರ್ಕ್ ದೇವಾಲಯದ ಎದುರಿಗಿರುವಂತಹ ಒಬೆಲಿಸ್ಕ್ದಲ್ಲಿ ಅದರ ಮೇಲ್ಭಾಗದಲ್ಲಿ, ಏನು ಕೆಳಭಾಗದಲ್ಲಿ ಅವಳು ತನ್ನ ಸಾಧನೆಗಳನ್ನು ಕೆತ್ತಿಸಿದಾಳ,
ಮೇಲ್ಭಾಗದಲ್ಲಿ ಅವಳನ್ನು ಪುರುಷ ವೇಷಧಾರಿಣಿಯನ್ನಾಗಿ ಕೆತ್ತನೆ ಮಾಡಿದಾರಂತ, ಅವಳ ಸಾಧನೆಗಳ ಒಂದು ನಿರೂಪಣೆಗೆ. ಈ ಸಾಧನೆಗಳನ್ನು ಜಗತ್ತಿನಲ್ಲಿ ಮಾಡಿದ ಮೊದಲ ಮಹಿಳೆ ಇವಳಾಗಿದ್ಲು. ನೋಡಿ, ಮೊಟ್ಟ ಮೊದಲ ಮಹಿಳೆ ಇವಳಾಗಿದ್ಲು. ಇಂಥ ಸಾಧನೆಗಳನ್ನು ಮಾಡಿದಂಥವಳು, ಇಂಥ ಸಾಧನೆ ಮಾಡಿದಂಥವಳು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಇತಿಹಾಸದಲ್ಲಿ ಇವಳು ಮಾಡಿದಾಳ. ಅದಕ್ಕಾಗಿ ಇವಳನ್ನು ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂತ ನಾವು ಕರಿತಾ ಇದ್ದೀವಿ. ನೋಡಿ, ಇವಳು ಮೊದಲಿಗೆ ವಿಶ್ವದಲ್ಲಿ ರಾಣಿಯಾಗಿ ಆಯ್ಕೆ ಮಾಡಿದಾಳಂತಲ್ಲ, ಆಳ್ಕೆ ಮಾಡಿ ಅತ್ಯಂತ ಅದ್ಭುತವಾದಂತಹ ಬದಲಾವಣೆಗಳನ್ನು ಪ್ರಾಚೀನ ಈಜಿಪ್ಟ್ನಲ್ಲಿ ಇವಳು ಮಾಡಿದಾಳ. ನೋಡಿ, ಅತ್ಯಂತ ಅದ್ಭುತವಾದಂತಹ ಬದಲಾವಣೆಗಳನ್ನು ಪ್ರಜಾ ಹಿತತತ್ಪರವಾದಂಥ ಆಡಳಿತವನ್ನು ಕೊಟ್ಟಿದ್ದಾಳ. ಪ್ರಜೆಗಳ ಕಷ್ಟಗಳ ಒಂದು ಅರಿವನ್ನು ಮಾಡಿಕೊಂಡಿದ್ದಾಳ. ಈಜಿಪ್ಟ್ನಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿ ಮಾಡಿದಾಳ. ಪೈರಸ್ ಎಂಬಂತಹ ಬಂದರನ್ನು ನಿರ್ಮಾಣ ಮಾಡಿದಾಳ. ಆ ಬಂದರ ಮುಖಾಂತರ ವಿದೇಶಿ ವ್ಯಾಪಾರವನ್ನು ಕೂಡ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾಳ. ಈಜಿಪ್ಟಿನ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು ಇವಳು ಮಾಡಿಕೊಟ್ಟಿದ್ದಾಳ. ಒಬ್ಬ ಮಹಿಳೆ ಆದಂಥವಳು ಇಷ್ಟೆಲ್ಲ ಮಾಡಿದಾಳ ಮೊಟ್ಟ ಮೊದಲ ಜಗತ್ತಿನ ಇತಿಹಾಸದಲ್ಲಿ. ಅದಕ್ಕಾಗಿ ಇವಳನ್ನು ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂತ ಇಲ್ಲಿ ಗುರುತಿಸ್ತಾ ಇದ್ದಾರೆ. ಇಂತಹ ಅದ್ಭುತವಾದಂತಹ ಒಂದು ಆಡಳಿತವನ್ನು ರಾಣಿ ಹ್ಯಾಪ್ಸತ್ಸುತ್ತಳು ಜಗತ್ತಿನಲ್ಲಿ ಮಾಡಿ ಈಜಿಪ್ತಿನ ರಾಜಕೀಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಅವಳು ಬದಲಾವಣೆ ಮಾಡಿದಾಳ ಸಾಮ್ರಾಜ್ಯ ಯುಗದಲ್ಲಿ. ನೋಡಿ, ಈ ರೀತಿಯಾದಂಥ ಒಂದು ರಾಜಕೀಯ ವ್ಯವಸ್ಥೆ, ರಾಜಕೀಯ ಒಂದು ಪರಿಕಲ್ಪನೆಗಳು ಈ ಒಂದು ಪ್ರಾಚೀನ ಈಜಿಪ್ತಿನ ಕಾಲಘಟ್ಟಗಳಲ್ಲಿ ಅದು ಆಯಿತು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ಹೀಗೆ ಪ್ರಾಚೀನ ಈಜಿಪ್ಟ್ ನಾಗರಿಕತೆಯಲ್ಲಿ ರಾಜಕೀಯ ವ್ಯವಸ್ಥೆ ಇತ್ತು. ಅಂದರೆ ವಿಶೇಷವಾಗಿ ನಾವು ಈಜಿಪ್ತಿನ ಭೌಗೋಳಿಕ ಲಕ್ಷಣಗಳೇನಾಗಿತ್ತು, ಈಜಿಪ್ಟ್ನಲ್ಲಿ ನಾಗರಿಕತೆ ಯಾಕೆ ಬೆಳೆದು ಬಂತು, ಅದು ಯಾವ ಭಾಗದಲ್ಲಿ ಇದೆ, ಭೌಗೋಳಿಕ ರಕ್ಷಣೆ ಯಾವ ರೀತಿಯಾಗಿ ಒದಗಿಸಿಕೊಟ್ಟದ, ಅಲ್ಲಿ ಪರಿಸರ, ಅದೇ ರೀತಿಯಾಗಿ ಈ ಒಂದು ನಾಗರಿಕತೆಯ ಮೂಲಾಧಾರಗಳೇನಾಗಿದ್ದಾವ, ಈ ಆಧಾರಗಳು ಯಾವ ರೀತಿಯಾಗಿ ಇತಿಹಾಸ ರಚನೆಗೆ ಪ್ರಾಚೀನ ಈಜಿಪ್ತಿನ ಇತಿಹಾಸಕ್ಕೆ ಸಹಾಯ ಮಾಡ್ತಾ ಇದ್ದಾವ, ಮತ್ತು ಅದರಲ್ಲಿ ಪ್ರಾಚೀನ ಈಜಿಪ್ತಿನ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಎಂಬಂಥ ಒಂದು ವಿಚಾರ ಈ ಒಂದು ಭಾಗದಲ್ಲಿ ನಾವು ನೋಡಿದ್ದೀವಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ಅವರ ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಧಾರ್ಮಿಕ ಜೀವನ, ಶಿಕ್ಷಣ, ಗಣಿತ, ಖಗೋಳ, ಕಲೆ ಮತ್ತು ವಾಸ್ತುಶಿಲ್ಪ, ಅವನತಿ, ಈ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿವರೆಗೆ ಈ ವಿಚಾರಗಳನ್ನು ಹೇಳಿಕೊಟ್ಟಂಥ ನಾನು ಎಸ್ ಶಿವಪ್ಪ ಅಂತ ಹೇಳಿಬಿಟ್ಟು SKP ಪದವಿ ಪೂರ್ವ ಕಾಲೇಜು, ಅರೆಯಂಗಡಿ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಒಂದು ಸೆಷನ್ನಲ್ಲಿ ನಾವು ಭೇಟಿಯಾಗೋಣ.